ಕೃಷ್ಣವು ಫಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 12 ಸ್ಕಂದದ ಶ್ರೀಮದ್ ಭಾಗವತದಲ್ಲಿ ನಾವು 5ನೇ ಸ್ಕಂದವನ್ನು ಹೋದ ಬಾರಿ ಉಪಸಂಹಾರ ಮಾಡಿದ್ದೇವೆ. ಅದು ಉಪಸಂಹಾರ ಆಗುವುದಿಲ್ಲ, ನಾವು ಉಪಸಂಹಾರ ಮಾಡಿದ್ದೇವೆ. ಆ ಪಂಚಮ ಸ್ಕಂದದ ಕೊನೆಯಲ್ಲಿ ಬಂದಿರತಕ್ಕಂತಹ ಭಾಗ ಒಂದು ಬ್ರಹ್ಮಾಂಡದ ಸ್ವರೂಪದ ಸಮಗ್ರ ವಿವರಣೆ. ಅದರಲ್ಲಿ ಹೆಚ್ಚು ಆಚಾರ್ಯರು ತಾತ್ಪರ್ಯದ ವಿಷಯಗಳ ವಿಸ್ತಾರವನ್ನು ತಿಳಿಸಲಿಲ್ಲ. ಸ್ಫುಟವಾಗಿದೆ ಅಂತ ಅದರ ಅಭಿಪ್ರಾಯ. ಒಂದೆರಡು ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ ಅನ್ನುವುದನ್ನು ನಿರೂಪಿಸಿದ್ದಾರೆ. ಒಟ್ಟು ಸಂಕ್ಷೇಪವಾಗಿ ಒಂದು 2-3 ನಿಮಿಷದಲ್ಲಿ ಇಡೀ ಬ್ರಹ್ಮಾಂಡವನ್ನು ಅಲ್ಲಿ ವರ್ಣಿಸಿದ ಹಾಗೆ ನಾವು ನೋಡುವುದಾದರೆ, ಈ ಮಧ್ಯದಲ್ಲಿ ಭೂಮಿಯಲ್ಲಿ ಒಂದು ದ್ವೀಪ ಜಂಬೂ ದ್ವೀಪ, ಮಧ್ಯದಲ್ಲಿರ್ತಕ್ಕಂಥದ್ದು ಒಂದು ವೃತ್ತಾಕಾರವಾಗಿ ನಾವು ಭೂಮಿ ಅಂತ ಪರಿಕಲ್ಪಿಸಿಕೊಂಡ್ರೆ ಅದರ ಮಧ್ಯದಲ್ಲಿ ಜಂಬೂ ದ್ವೀಪದ ಸುತ್ತ ಲವಣ ಸಮುದ್ರ ಇದೆ. ಆ ಸಮುದ್ರ ಆದ ಮೇಲೆ ಪ್ಲಕ್ಷ ಅನ್ನುವ ದ್ವೀಪ. ಜಂಬೂ ದ್ವೀಪ 1 ಲಕ್ಷದಷ್ಟು ವಿಸ್ತಾರವಾಗಿದ್ರೆ ಮುಂದಿರತಕ್ಕಂತಹ ಪ್ಲಕ್ಷ ದ್ವೀಪ 2 ಲಕ್ಷದಷ್ಟು ವಿಸ್ತಾರ. ಅದರ ನಂತರದ ಶಾಲ್ಮಲಿ ದ್ವೀಪ ಅದು 4 ಲಕ್ಷದಷ್ಟು. ಮುಂದಿನ ಕುಶ, ಕ್ರೌಂಚ, ಶಾಖ, ಪುಷ್ಕರ ಅನ್ನುವ ದ್ವೀಪಗಳು 2 ಪಟ್ಟು ಜಾಸ್ತಿ ಆಗ್ತಾ ವಿಸ್ತಾರವಾಗಿದ್ದಾವೆ. ಹಾಗಾದರೆ ಎಲ್ಲಾ ದ್ವೀಪಗಳು ಕೂಡ ಮಧ್ಯದಲ್ಲಿ ಸಾಗರ, ಸುತ್ತ ಬಳೆಯ ಆಕಾರದಲ್ಲಿರತಕ್ಕಂತಹ ದ್ವೀಪಗಳು. ಅದು ಒಂದಕ್ಕಿಂತ ಒಂದು 2 ಪಟ್ಟು ವಿಸ್ತಾರವಾಗ್ತಾ ಹೋಗತಕ್ಕಂತಹ ದ್ವೀಪಗಳು. ಈ ಕೊನೆಯ ದ್ವೀಪ ಪುಷ್ಕರ ದ್ವೀಪ ಅಂತ. ಪುಷ್ಕರ ಅಂತ ಹೇಳಿದ್ರೆ ಒಂದು ಕಮಲ ಅಂತ ಅರ್ಥ. ಆ ದ್ವೀಪದಲ್ಲಿ ಒಂದು ಬಂಗಾರದ ದೊಡ್ಡ ಕಮಲ ಇರುವ ಕಾರಣದಿಂದಲೇ ಅದಕ್ಕೆ ಪುಷ್ಕರ ದ್ವೀಪ ಅಂತ ಹೆಸರು. ಆ ಕಮಲ ಅದು ಚತುರ್ಮುಖ ಬ್ರಹ್ಮನ ಆಸನ. ಅಲ್ಲಿ ಚತುರ್ಮುಖ ಬ್ರಹ್ಮ ಉಪವಿಷ್ಟನಾಗಿ ಉಪದೇಶ ಮಾಡ್ತಾನೆ. ಅದರಿಂದ ಆ ದ್ವೀಪವನ್ನು ಪುಷ್ಕರ ದ್ವೀಪ ಅಂತ ಕರೀತಾರೆ. ಪುಷ್ಕರ ದ್ವೀಪದ ಮಧ್ಯದಲ್ಲಿ ಒಂದು ವಿಶಾಲವಾದ ಪರ್ವತ ಇದೆ. ಅದು ಕೂಡ ಇಡೀ ಜಂಬೂ ದ್ವೀಪಕ್ಕೆ ಸುತ್ತು ಬರುವ ಹಾಗೆ ಇರತಕ್ಕಂತಹ ಪರ್ವತ. ಆ ಪರ್ವತ ಶಿಖರ ರಾಶಿಯನ್ನು ಮಾನಸೋತ್ತರ ಪರ್ವತ ಅಂತ ಕರೀತಾರೆ. ಆ ಪರ್ವತವನ್ನು ಮಾರ್ಗವನ್ನಾಗಿಟ್ಟುಕೊಂಡು ಅದರ ಮೇಲ್ಭಾಗದಲ್ಲಿ ಸೂರ್ಯನ ರಥಚಕ್ರ ಸಂಚಾರ ಮಾಡ್ತದೆ. ಸೂರ್ಯನ ರಥಚಕ್ರವನ್ನು ಕಾಲಚಕ್ರ ಅಂತ ವ್ಯವಹಾರ ಮಾಡ್ತಾರೆ. ಆ ಚಕ್ರದಲ್ಲಿ 12 ಅರಗಳಿದ್ದಾವೆ, ಅಂದ್ರೆ 12 ಕಚ್ಚುಗಾಲಿಗಳಿದ್ದಾವೆ. ಅದರ ಮಧ್ಯದಲ್ಲಿ ಒಂದು 6 ಪಟ್ಟಿಗಳಿದ್ದಾವೆ. ಆ 6 ಪಟ್ಟಿಗಳನ್ನು 6 ಋತುಗಳು ಅಂತ ಕರೀತಾರೆ. 12 ಕಚ್ಚುಗಾಲಿಗಳನ್ನು 12 ರಾಶಿಗಳು ಅಥವಾ 12 ಮಾಸಗಳು ಅಂತ ಕರೀತಾರೆ. ಅದರ ಮಧ್ಯದಲ್ಲಿ ಮತ್ತೆ ಒಂದೊಂದು ಕಚ್ಚುಗಳಿದ್ದಾವೆ. ಅದು ಪುಟ್ಟ ಅರಗಳು. ಅರ ಅಂದರೆ ಒಂದು ರೀತಿಯ ಸ್ಪೋಕ್ಸ್. ಬರೀ ಒಂದು ಗಾಲಿ ಮತ್ತು ಅದರ ನಾಭಿ ಮತ್ತು ಪರಿಧಿ ಅದನ್ನು ಮೇಲನ ಮಾಡಿಸತಕ್ಕಂತಹ ಒಂದೊಂದು ಕಡ್ಡಿಗಳು, ಅವುಗಳನ್ನು ಪಕ್ಷಗಳು ಅಂತ ವ್ಯವಹರಿಸ್ತಾರೆ. ಹೀಗೆ 24 ಪಕ್ಷಗಳು, 12 ಮಾಸಗಳು, 6 ಋತುಗಳ ಪ್ರತೀಕವಾದ ಒಂದು ಚಕ್ರ, ಅದು ಕಾಲಚಕ್ರ. ಆ ಕಾಲಚಕ್ರದಿಂದ ಒಂದು ಚಕ್ರದ ರಥದಲ್ಲಿ ಸೂರ್ಯ ಸಂಚರಿಸಬೇಕಾದ್ರೆ ಪರ್ವತದ ಊರ್ಧ್ವ ಭಾಗದಲ್ಲಿ ಸಂಚರಿಸುವ ಕಾರಣದಿಂದ ಪರ್ವತ ಎತ್ತರ ಇದ್ದಾಗ ಸ್ವಲ್ಪ ನಿಧಾನ ಸಂಚರಿಸುವುದರಿಂದ ಈ 12 ಮಾಸಗಳಲ್ಲಿ ಒಟ್ಟು ಒಂದು 5 ಮಾಸಗಳಲ್ಲಿ ನಿಧಾನ ಸಂಚಾರದ ಕಾರಣದಿಂದ ಹಗಲು ಜಾಸ್ತಿ ಇರ್ತದೆ. ಇನ್ನೊಂದು 5 ಮಾಸಗಳಲ್ಲಿ ವೇಗ ಸಂಚಾರ, ಸ್ವಲ್ಪ ಇಳಿಜಾರು ಇರುವ ಪ್ರದೇಶ ಆದ್ದರಿಂದ ವೇಗದ ಸಂಚಾರದ ಕಾರಣದಿಂದ ರಾತ್ರಿ ಜಾಸ್ತಿ ಇರ್ತದೆ. ರಾತ್ರಿ ಅಂದರೆ ಹಗಲು ಕಡಿಮೆ ಇರ್ತದೆ ಅಂತ ಅರ್ಥ.
ರಾತ್ರಿ ಜಾಸ್ತಿ ಇದ್ದಂತಹ ಕಾಲವನ್ನು ಚಳಿಗಾಲ, ಮಳೆಗಾಲದ ಸ್ವಲ್ಪ ಭಾಗ ಮತ್ತು ಚಳಿಗಾಲದ ಭಾಗ, ಒಟ್ಟು ಚಳಿ ಜಾಸ್ತಿ ಆಕ್ರಮಿಸ್ತಕ್ಕಂತಹ ಕಾಲವನ್ನು ರಾತ್ರಿ ಜಾಸ್ತಿ ಇರುವಂತಹ ಕಾಲ. 2 ಮಾಸಗಳಲ್ಲಿ ಮಾತ್ರ ಹಗಲು ರಾತ್ರಿಗಳ ಸಮತೆ ಇರುತ್ತದೆ. ಮೇಷದಲ್ಲಿ ಹಗಲು ರಾತ್ರಿಗಳ ಸಮ, ಅಂದರೆ ಮೇಷ ರಾಶಿಯಲ್ಲಿ ಸಂಚರಿಸ್ತಕ್ಕಂತಹ ಕಾಲ, ಮೇಷ ಮಾಸದ ಕಾಲ. ವೃಷಭ, ಮಿಥುನ, ಕಟಕ, ಸಿಂಹ ಮತ್ತು ಕನ್ಯಾ ಮಾಸಗಳಲ್ಲಿ ಹಗಲು ಜಾಸ್ತಿ, ಅಂದರೆ ಅದು ಸ್ವಲ್ಪ ಊರ್ಧ್ವಗಾಮಿಯಾಗಿರ್ತಕ್ಕಂಥದ್ದು. ತುಲಾ ಮಾಸದಲ್ಲಿ ಹಗಲು ಮತ್ತು ರಾತ್ರಿ ಸಮವಾಗಿರ್ತದೆ. ಈ ಸಮವಾಗಿದ್ದ ಕಾಲದಲ್ಲಿ ಅತಿಶಯಿತವಾದಂತಹ ವೃಷ್ಟಿ ಇರ್ತದೆ ಅಂತ ಈ ವ್ಯವಸ್ಥೆ, ಅಂದರೆ ಈ 3 ಕಾಲಗಳ ವ್ಯವಸ್ಥೆ ಬಂದದ್ದು. ಅದು ಹಗಲು ರಾತ್ರಿಗಳ ವ್ಯತ್ಯಾಸದ ಪರಿಮಾಣದ ಆನುಗುಣ್ಯತೆಯಿಂದ ಒಂದು ಹಗಲು ರಾತ್ರಿಗಳ ವ್ಯತ್ಯಾಸವಾಗ್ತದೆ ಅನ್ನುವುದರ ನಿರೂಪಣೆ ಶ್ರೀಮದ್ ಭಾಗವತದಲ್ಲಿದೆ. ಈ ಮಾನಸೋತ್ತರ ಪರ್ವತ ನಂತರ ಇರತಕ್ಕಂಥದ್ದು ಶುದ್ಧೋದ ಸಾಗರ. ಈ ಒಂದೊಂದು ಸಾಗರಗಳನ್ನು ನಿರೂಪಿಸ್ತಾ 5ನೇ ಸಾಗರ ದಧಿಮಂಡೋದ, ಅಂದರೆ ಮೊಸರಿನ ಸಾಗರ, 6ನೇ ಸಾಗರ ಕ್ಷೀರಸಾಗರ, 7ನೇದ್ದು ಶುದ್ಧೋದ ಸಾಗರ ಅಂತ ಹೀಗೆ ವ್ಯವಸ್ಥೆ. ಆದರೆ ಶ್ರೀಮದ್ ಭಾಗವತದಲ್ಲಿ 5ನೇ ಸಾಗರವನ್ನು ಕ್ಷೀರಸಾಗರ ಅಂತ ಹೇಳಿ 6ನೇ ಸಾಗರವನ್ನು ದಧಿಮಂಡೋದ ಸಾಗರ, ಮೊಸರಿನ ಸಾಗರ ಅಂತ ಹೇಳಿದ್ದಾರೆ. ವಸ್ತುತಃ ಇರುವುದು 6ನೇ ಸಾಗರ ಕ್ಷೀರಸಾಗರ. ಆದ್ದರಿಂದ ಭಾಗವತದಲ್ಲಿ 5 ಮತ್ತು 6 ವ್ಯತ್ಯಾಸ ಮಾಡಿದ್ದಾರಲ್ವಾ ಅಂತ ಹೇಳಿದರೆ, ಅದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಭಾಗವತದಲ್ಲಿ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಅಂದರೆ ತಾವು ಒಂದು ಕಡೆಯಲ್ಲಿ ವ್ಯತ್ಯಾಸ ಮಾಡಿ ಹೇಳಿ ಇನ್ನೊಂದು ಪುರಾಣದಲ್ಲಿ ನಾನು ಅಲ್ಲಿ ವ್ಯತ್ಯಾಸ ಮಾಡಿದ್ದೇನೆ ಅಂತ ಬರೀತಾರೆ. ಅದು ವ್ಯತ್ಯಾಸ ಆದರೆ ಭಾಗವತವನ್ನು ಹೊಂದಿಸುವುದು ಹೇಗೆ? 6ನೇದ್ದು 5ನೇದ್ದು ಇದರಲ್ಲಿ ಯಾವುದು ದಧಿಮಂಡೋದ, ಯಾವುದು ಕ್ಷೀರ, ವಿಪರೀತ ಆ ಕಡೆ ಈ ಕಡೆ ಹೇಳಿದ್ದೀರಲ್ವಾ. ಅಂದರೆ ಅಲ್ಲಿ 5ನೇದ್ದು ಕ್ಷೀರಸಾಗರ ಅಂತ ಹೇಳಿದ್ದಾರಲ್ವಾ, ಅಲ್ಲಿರುವ ಸಾಗರ ಅನ್ನೋ ಶಬ್ದಕ್ಕೆ ಮೊಸರಿನ ಸಾಗರ ಅಂತ ಅರ್ಥ. ಮುಂದೆ ಇರುವ ದಧಿಸಾಗರ ಅನ್ನುವುದಕ್ಕೆ ಕ್ಷೀರಸಾಗರ ಅಂತ ಅರ್ಥ. ಇದೆಲ್ಲ ರಾಮಚಂದ್ರ ಅಂತ ಹೇಳಿದ್ರೆ ಕೃಷ್ಣಚಂದ್ರ ಅಂತ ಅರ್ಥ. ಹೀಗೆ ವ್ಯತ್ಯಾಸ ಆಗ್ತದೆ. ಇದು ದಧಿಸಾಗರ ಅಂದ್ರೆ ಕ್ಷೀರಸಾಗರ, ಕ್ಷೀರಸಾಗರ ಅಂದ್ರೆ ದಧಿಸಾಗರ. ಅದು ಹೇಗೆ ಆ ಶಬ್ದಕ್ಕೆ ಹಾಗರ್ಥ ಆಗುವುದು ಹೇಗೆ ಸಾಧ್ಯ? ಅದೆಲ್ಲ ಬೇರೆ ಕೋಶದ ಪ್ರಕಾರ ಆಗ್ತದೆ ಅಂತ. ಈ ಸಂಸ್ಕೃತದಲ್ಲಿ ಇರತಕ್ಕಂಥ ಒಂದು ವಿಶಿಷ್ಟವಾದ ಆನುಗುಣ್ಯ. ಅನಮ್ಲಂತು ದಧಿ ಕ್ಷೀರಂ ತಥಾ ಸಾಂದ್ರಂ ಪಯೋ ದಧಿ ಅಂತ ಒಂದು ಕೊಟೇಶನ್ ಕೊಟ್ಟಿದ್ದಾರೆ ಆಚಾರ್ಯರು. ದಧಿಯನ್ನು ಕ್ಷೀರ ಅಂತ ಕರಿಬಹುದು. ಯಾವಾಗ ಅಂದ್ರೆ ಅನಮ್ಲಂತು ದಧಿ ಕ್ಷೀರಂ. ಅಮ್ಲ ಅಥವಾ ಆಮ್ಲ ಅಂದ್ರೆ ಹುಳಿಯಾಗದೇ ಇದ್ದಂತಹ ದಧಿಗೆ ಕ್ಷೀರ ಅಂತ ಹೆಸರು. ಆದ್ರಿಂದ ಇದನ್ನು ಇಲ್ಲಿ ದಧಿಸಾಗರವನ್ನು ಭಾಗವತ ಕ್ಷೀರಸಾಗರ ಅಂತ ಯಾಕೆ ಹೇಳಿದೆ ಅಂದ್ರೆ, ಆ ದಧಿ ಚೂರೂ ಹುಳಿಯಾಗಲಿಲ್ಲ. ಹೆಪ್ಪು ಹಾಕಿ 3 ಗಂಟೆ ಆದ ಮೇಲೆ ಎಷ್ಟು ಮಧುರವಾಗಿರ್ತದೋ ಅಷ್ಟು ಮಧುರವಾದ ದಧಿ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಅದನ್ನು ಕ್ಷೀರ ಅಂತ ಹೇಳಿದ್ದಾರೆ. ಕ್ಷೀರ ಅನ್ನೋ ಶಬ್ದಕ್ಕೆ ಅನಮ್ಲವಾದ ದಧಿ ಅನ್ನುವುದು ಒಂದು ಅರ್ಥ. ಹಾಗೆ ಈ ಕಡೆದ್ದು ಕ್ಷೀರಸಾಗರ ಅಂತ ಯಾಕೆ ಹೇಳಿದ್ರು? ಕ್ಷೀರ ಅಂದ್ರೆ ಅದು ಸಿಕ್ಕಾಬಟ್ಟೆ ನೀರು ಸೇರಿಸ್ತಕ್ಕಂತಹ ಕ್ಷೀರಸಾಗರ ಅಲ್ಲ, ಅದು ಸಾಂದ್ರಂ ಪಯಃ ತಥಾ ದಧಿ, ಗಟ್ಟಿಯಾದ ಹಾಲಿನ ಸಾಗರ ಅಂತ ತಿಳಿಸುವುದಕ್ಕೋಸ್ಕರ ದಧಿ ಅಂತ ಹೇಳಿದ್ದು. ದಧಿ ಅಂದ್ರೆ ಸಾಂದ್ರವಾದ ಕ್ಷೀರ ಅಂತ ಅದರ ಅರ್ಥ. ಆ ಅರ್ಥದಲ್ಲಿ ದಧಿ ಶಬ್ದದ ಬಳಕೆ ಇರುವುದರಿಂದ ಈ ಕ್ಷೀರಸಾಗರ ದಧಿಸಾಗರಗಳ ಸ್ವರೂಪದ ಸ್ಪಷ್ಟ ಕಲ್ಪನೆಯನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಕ್ಷೀರವನ್ನು ದಧಿ ಅಂತೇಳಿ ದಧಿಯನ್ನು ಕ್ಷೀರ ಅನ್ನುವ ಶಬ್ದದಿಂದ ಶ್ರೀಮದ್ ಭಾಗವತ ಹೇಳಿದೆ ಅಂತ. ಹೀಗೆ ಪುರಾಣಗಳಲ್ಲಿ ವಿರೋಧ ಬಂದಾಗ ಅಲ್ಲಿರುವ ಶಬ್ದಕ್ಕೆ ಅರ್ಥಾಂತರವನ್ನು ಅಭಿಧಾನಗಳ ಮೂಲಕ, ಕೋಶಗಳ ಮೂಲಕ ಕೊಟ್ಟು ಅದನ್ನು ಸ್ಪಷ್ಟಗೊಳಿಸತಕ್ಕಂತಹ ವಿಶೇಷತೆ ಶ್ರೀಮದ್ ಭಾಗವತದ ತಾತ್ಪರ್ಯದಲ್ಲಿ ನಾವು ಕಾಣ್ತಕ್ಕಂಥದ್ದು. ಕೊನೆಯದ್ದು ಶುದ್ಧೋದ ಸಾಗರ. ಶುದ್ಧೋದ ಸಾಗರ ಆದಮೇಲೆ ಒಂದಿಷ್ಟು ವಿಶಾಲವಾದ ಭೂಮಿ ಇದೆ. ಅದನ್ನು ಸುವರ್ಣ ಭೂಮಿ ಅಂತ ಕರೀತಾರೆ, ಬಂಗಾರದ ಭೂಮಿ ಅದು. ಆ ಭೂಮಿ ಆದ ಮೇಲೆ ಇರತಕ್ಕಂಥದ್ದು ಒಂದು ದೊಡ್ಡ ಪರ್ವತ. ಆ ಪರ್ವತವನ್ನು ಲೋಕಾಲೋಕ ಪರ್ವತ ಅಂತ ಕರೀತಾರೆ. ಲೋಕಾಲೋಕ ಅಂತ ಯಾಕೆ ಕರೆಯುವುದು ಅಂದ್ರೆ, ಲೋಕ ಅಂದ್ರೆ ಬೆಳಕು, ಅಲೋಕ ಅಂದ್ರೆ ಕತ್ತಲೆ. ಸೂರ್ಯನ ಬೆಳಕು ಒಂದು ಭಾಗಕ್ಕೆ ಬೀಳ್ತದೆ, ಆ ಕಡೆಯ ಭಾಗಕ್ಕೆ ಬೀಳುವುದಿಲ್ಲ. ಆದ್ರಿಂದ ಆ ಕಡೆಯಿಂದ ಅಲೋಕ, ಈ ಕಡೆಯಿಂದ ಲೋಕ, ಆದ್ರಿಂದ ಅದನ್ನು ಲೋಕಾಲೋಕ ಪರ್ವತ ಅಂತ ವ್ಯವಹರಿಸಿದ್ದಾರೆ. ಲೋಕಾಲೋಕ ಪರ್ವತವನ್ನು ದಾಟಿ ಆ ಕಡೆ ಹೋದರೆ ಅಲ್ಲಿ ಅಂಧನ್ ತಮಸ್ಸು, ಅತಿಶಯಿತ ದೋಷವನ್ನು ಪಾಪವನ್ನು ಆಚರಿಸತಕ್ಕಂತಹ ವ್ಯಕ್ತಿಗಳಿಗೆ ದುಃಖ ಸ್ವೀಕಾರಕ್ಕಿರತಕ್ಕಂತಹ ಪ್ರದೇಶ. ಅದು ಒಂದು ಥರದ ನರಕ, ಅಂಧನ್ ತಮಸ್ಸು ಅದು ಇದೆ. ಅತಿಶಯಿತವಾದ ಕತ್ತಲು, ಆ ಅತಿಶಯಿತವಾದ ಕತ್ತಲು ದಾಟಿ ಇನ್ನೂ ಮುಂದಕ್ಕೆ ಹೋದರೆ ಅಲ್ಲಿ ಘನೋದಕ ಸಾಗರ ಅಂತ ಸಿಗ್ತದೆ. ಘನೋದಕ ಸಾಗರವನ್ನು ದಾಟಿ ಮುಂದಕ್ಕೆ ಹೋದರೆ ಬ್ರಹ್ಮಾಂಡದ ಕರ್ಪರ ಸಿಗುತ್ತೆ. ಅದೆಲ್ಲ 8 ದಿಕ್ಕುಗಳಲ್ಲಿ ಹೋದ್ರೂ ಕೂಡ ಇದೇ ಸಿಗೋದು ಸುತ್ತಲೂ. ಒಟ್ಟು ಅಲ್ಲಿ ಬ್ರಹ್ಮಾಂಡದ ಕರ್ಪರ ಅಂದ್ರೆ ಅಡ್ಡಕ್ಕೆ ಹೋಗಿ ಬ್ರಹ್ಮಾಂಡದ ಕರ್ಪರ ಮುಟ್ಟಬೇಕಾದ್ರೆ ಇಷ್ಟು ದೂರ ಸಾಗಬೇಕು. ಇನ್ನು ಮೇಲಕ್ಕೆ ಹೋಗಿ ಕೆಳಕ್ಕೆ ಹೋಗಿ ಕರ್ಪರ ಮುಟ್ಟಿದ್ರೆ ಒಂದು ಸ್ವಲ್ಪ ಬ್ರಹ್ಮಾಂಡ ಹೇಗೆ ಅಂತ ಅರ್ಥ ಆಗ್ತದೆ.
ಈ ಭೂಮಿಯಿಂದ ಮೇಲಕ್ಕೆ ಸೂರ್ಯನನ್ನು ಈಗ ನಾವು ಪರಿಗಣಿಸಿದ್ದೇವೆ. ಸೂರ್ಯನಲ್ಲಿ ಆ ತನಕ ಹೋಗುವುದಕ್ಕಿಂತಲೂ ಮುಂಚೆ ನಾವು ಯೋಚಿಸಬೇಕು. ಸೂರ್ಯನಿಗಿಂತ ಒಂದು 10,000 ಯೋಜನ ಕೆಳಗಿಳಿದ್ರೆ ಅಲ್ಲಿ ಸ್ವರ್ಭಾನು ಅಂತಿದ್ದಾನೆ. ಸ್ವರ್ಭಾನು ಅಂತ ಹೇಳಿದ್ರೆ ರಾಹು ಮತ್ತು ಕೇತು. ಈ ರಾಹುಕೇತುಗಳ ಸ್ಥಾನ, ನವಗ್ರಹಗಳಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡವರು ಅವರಿಬ್ಬರು ರಾಹುಕೇತುಗಳು. ಆ ರಾಹುಕೇತುಗಳ ಸ್ಥಾನ ಭೂಚ್ಛಾಯ ಅಂದ್ರೆ ಭೂಮಿಯ ನೆರಳಿಗೆ ಅಭಿಮಾನಿಯಾದಂತಹ ಗ್ರಹ ಅದು ರಾಹುಕೇತುಗಳು. ಅವರ ಸ್ಥಾನ ಇರತಕ್ಕಂಥದ್ದು ಸೂರ್ಯನಿಗಿಂತ 10,000 ಯೋಜನದಷ್ಟು ಕೆಳಭಾಗದಲ್ಲಿ. ಅಲ್ಲಿಂದ 10,000 ಯೋಜನದಷ್ಟು ಕೆಳಗಿಳಿದ್ರೆ ಅಲ್ಲೆಲ್ಲ ದೇವತೆಗಳು ಗಂಧರ್ವರೆಲ್ಲ ಓಡಾಡತಕ್ಕಂತಹ ಪ್ರದೇಶ. ಸಿದ್ಧ ಚಾರಣ ಗಂಧರ್ವ ಕಿನ್ನರ ಕಿಂಪುರುಷಾದಿ ಸಂಚರಣ ಸ್ಥಾನ, ಅಲ್ಲಿ ಅವರು ಓಡಾಡತಕ್ಕಂತಹ ಸ್ಥಾನ. ಅದಕ್ಕಿಂತ ಕೆಳಗೆ ಇನ್ನೂ 10,000 ಯೋಜನದಷ್ಟು ಕೆಳಗೆ ಬಂದ್ರೆ ಅಲ್ಲಿ ಮೋಡಗಳು, ಗಾಳಿ ಬೀಸುತ್ತೆ, ಹಕ್ಕಿಗಳು ಹಾರಾಡ್ತವೆ, ಅಂತಹ ಪ್ರದೇಶ ಸಿಗ್ತದೆ. ಅಲ್ಲಿಂದ 100 ಯೋಜನದಷ್ಟು ಕೆಳಗಿಳಿದ್ರೆ ನಮ್ಮ ಈ ಭೂಮಿ ಸಿಗ್ತದೆ. ಅಲ್ಲಿಂದ ಭೂಮಿಯಿಂದ 100, 100ರಿಂದ 10,000, 10,000ದಿಂದ 10,000, 10,000ದಿಂದ 10,000 ಮೇಲೆ ಹೋದ್ರೆ ಸೂರ್ಯಲೋಕ ಸಿಗ್ತದೆ. ಇದು ಸೂರ್ಯ ಸಂಚರಿಸುವ ಸ್ಥಾನ. ಸೂರ್ಯನಿಂದ ಮತ್ತೆ 1,00,000 ಯೋಜನದಷ್ಟು ಮೇಲಕ್ಕೆ ಹೋದ್ರೆ ಅಲ್ಲಿ ಚಂದ್ರ ಸಿಗ್ತಾನೆ. ಗಲಾಟೆ ಮಾಡಬೇಡಿ ಅಷ್ಟೇ. ಸೂರ್ಯನಿಂದ 1,00,000 ಯೋಜನದಷ್ಟು ಎತ್ತರಕ್ಕೆ ಹೋದ್ರೆ ಅದು ಚಂದ್ರನ ಸ್ಥಾನ. ಆ ಚಂದ್ರನ ಸ್ಥಾನದಿಂದ 1,00,000 ಯೋಜನದಷ್ಟು ಮೇಲಕ್ಕೆ ಹೋದರೆ ಅದು ನಕ್ಷತ್ರಗಳಿರತಕ್ಕಂತಹ ಸ್ಥಾನ. ಚಂದ್ರನಿಂದ ಅಷ್ಟು ಎತ್ತರ ಹೋಗಬೇಕು. ಅಂದ್ರೆ ಸೂರ್ಯನಿಂದ 2,00,000 ಯೋಜನದಷ್ಟು ಎತ್ತರಕ್ಕೆ ಹೋದರೆ ನಕ್ಷತ್ರ ಸ್ಥಾನಗಳು ನಮಗೆ ಸಿಗ್ತವೆ. ಆ ನಕ್ಷತ್ರ ಸ್ಥಾನದಿಂದ ಮತ್ತೆ 2,00,000 ಮುಂದಿದ್ದೆಲ್ಲ 2,00,000 ಯೋಜನದ ಅಂತರಗಳು. 2,00,000 ಯೋಜನದಷ್ಟು ಮೇಲೆ ಹೋದರೆ ಶುಕ್ರ ಅನ್ನುವ ಗ್ರಹದ ಸ್ಥಾನ ಸಿಗ್ತದೆ. ಶುಕ್ರನಿಂದ ಮತ್ತೆ 2,00,000 ಯೋಜನದಷ್ಟು ಮೇಲಕ್ಕೆ ಹೋದರೆ ಬುಧ ಸ್ಥಾನ ಸಿಗ್ತದೆ. ನಮ್ಮ ಕುಜ ಬಹಳ ಹತ್ರ ಅಂತೇವೆ. ಬುಧ ಆದ್ಮೇಲೆ 2,00,000 ಆದ್ಮೇಲೆ ಆಮೇಲೆ ಮಂಗಳ ಸಿಗ್ತಾನೆ ಕುಜ. ಬುಧನ ನಂತರ 2,00,000 ಯೋಜನದಷ್ಟು ಎತ್ತರದಲ್ಲಿ ಕುಜ ಇದ್ದಾನೆ. ಕುಜನಿಗಿಂತ ಮತ್ತೆ 2,00,000 ಯೋಜನದಷ್ಟು ಮೇಲೆ ಹೋದ್ರೆ ಅಲ್ಲಿ ಬೃಹಸ್ಪತಿ ಅಂದ್ರೆ ಗುರು. ಗುರುವಿಗಿಂತ 2,00,000 ಯೋಜನದಷ್ಟು ಮೇಲೆ ಶನೈಶ್ಚರ ಗ್ರಹ. ಹೀಗೆ ಗ್ರಹಗಳ ಸ್ಥಾನ. ಶನಿಗ್ರಹದ ಮೇಲೆ 11,00,000 ಯೋಜನದಷ್ಟು ಮೇಲೆ ಹೋಗ್ಬೇಕು. ಈಗ ಇನ್ನು 2 ಅಂತ ವಿಭಾಗ. 11,00,000 ಯೋಜನದಷ್ಟು ಮೇಲೆ ಹೋದ್ರೆ ಅಲ್ಲಿ ಸಪ್ತರ್ಷಿ ಮಂಡಲ ಇದೆ. ಸಪ್ತರ್ಷಿ ಮಂಡಲದಿಂದ 13,00,000 ಯೋಜನ ಮೇಲೆ ಹೋದ್ರೆ ಅಲ್ಲಿ ಶಿಂಶುಮಾರ ಸ್ಥಾನ ಇದೆ. ಶಿಂಶುಮಾರ ಸ್ಥಾನ ಅಂದ್ರೆ ಶಿಂಶುಮಾರ ಚೇಳಿನ ಸ್ವರೂಪದ ಭಗವಂತ ತಾನು ಬಾಲವನ್ನು ಮೇಲೆ ಹಾಕಿ ಕೆಳಗೆ ಆಕಾಶ ಮಂಡಲವನ್ನು ವ್ಯಾಪಿಸಿದ್ದಾನೆ. ನಭೋ ಮಂಡಲದಲ್ಲಿ ವ್ಯಾಪ್ತಿಯನ್ನು ಪಡೆದಿದ್ದಾನೆ. ಅವನ ಪುಚ್ಛ ಈ 13,00,000 ಯೋಜನ ಮೇಲೆ ಇದೆ. ಆ ಪುಚ್ಛದಲ್ಲಿ ಧ್ರುವ ಇದ್ದಾನೆ ಅಂತ. ಧ್ರುವಲೋಕ ಅಲ್ಲಿದೆ, ಎತ್ತರದ್ದು ಧ್ರುವಲೋಕ. ಆ ಧ್ರುವ ಅಂತ ಯಾಕೆ ಹೆಸರು ಅಂದ್ರೆ ಅವನ ಸಂಚಾರ ಲೋಕಕ್ಕೆ ಕಾಣಿಸುವುದಿಲ್ಲ. ಯಾವತ್ತೂ ಒಂದೇ ಸ್ಥಾನದಲ್ಲಿ ಇರ್ತಾನೆ. ಅತ್ಯಂತ ಎತ್ತರದಲ್ಲಿದ್ದು ಶಿಂಶುಮಾರ ಚಕ್ರವನ್ನು ಆಧರಿಸಿ ನಿಂತುಕೊಂಡು ತಾನು ಈ ಇಡೀ ಗ್ರಹ ಮಂಡಲವನ್ನು ತಿರುಗಿಸುವ ಕಾರಣದಿಂದ ಅವ ಧ್ರುವ. ಅಧ್ರುವವಾದದ್ದನ್ನೆಲ್ಲ ಸಂಚಾರ ಮಾಡಿಸುವ ಧ್ರುವ ಸ್ಥಾನವಾದ್ರಿಂದ ಅವನಿಗೆ ಧ್ರುವ ಅಂತ ಹೆಸರು. ಶಿಂಶುಮಾರನ ಮಗಳಾದಂತಹ ಭ್ರಮಿಯನ್ನೇ ಆತ ವಿವಾಹವಾಗಿದ್ದಾನೆ. ಅದರಲ್ಲಿ ವತ್ಸರ ಅಂತಕ್ಕಂತಹ ಮಗ ಜನಿಸಿದ್ದಾನೆ ಎನ್ನುವುದನ್ನೆಲ್ಲ ನಾವು ಹಿಂದೆ 4ನೇ ಸ್ಕಂದದಲ್ಲಿ ಗಮನಿಸಿದ್ದೇವೆ. ಅಂತಹ ಧ್ರುವ ಅಲ್ಲಿದ್ದಾನೆ. ಇಷ್ಟು ಯೋಜನ 2, 1, 1, 2, 2, 2, 2, 2 ಮತ್ತು 11, ಆಮೇಲೆ 13,00,000 ಯೋಜನದಷ್ಟು ಎತ್ತರಕ್ಕೆ ಹೋದಾಗ ಧ್ರುವ ಸಿಕ್ಕಿತು. ಈ ಧ್ರುವ ಅಲ್ಲಿಂದ ಕೆಳಗೆ ಏನು ಶಿಂಶುಮಾರ ಶಕ್ತಿ ಇದೆ, ಆ ಶಿಂಶುಮಾರನ ಶಕ್ತಿಯಿಂದಲೇ ಆಕಾಶದಲ್ಲಿ ಗ್ರಹ ಗೋಲಕಗಳೆಲ್ಲ ಆಯಾಯ ಸ್ಥಾನದಲ್ಲಿ ನಿಂತಿದ್ದಾರೆ. ಅದನ್ನು ಆಕರ್ಷಣೆ ಮಾಡಿ ನಿಲ್ಲಿಸಿರ್ತಕ್ಕಂತಹ ಶಕ್ತಿ ಅದು ಶಿಂಶುಮಾರ ಶಕ್ತಿ. ಕೆಳಗಿಂದ ವಿಕರ್ಷಣೆ ಮಾಡಿ ನಿಂತಿರತಕ್ಕಂತಹ ಶಕ್ತಿ ಸಂಕರ್ಷಣ ಶಕ್ತಿ. ಈಗ ಸಂಕರ್ಷಣ ಅಂದ್ರೆ ಅನಂತ ಶೇಷ, ಮೇಲೆ ಇರತಕ್ಕಂತಹ ಶಿಂಶುಮಾರ. ಇವೆರಡರಿಂದ ಇಡೀ ಬ್ರಹ್ಮಾಂಡದ ಒಳಗಿನ ಲೋಕಗಳು ನಿಂತಿದ್ದಾವೆ. ಅಂತಹ ಶಿಂಶುಮಾರನನ್ನು ಸಂಧ್ಯಾತ್ರಯದಲ್ಲೂ ಕೂಡ ಧ್ಯಾನ ಮಾಡಬೇಕು ಅಂತ ಭಾಗವತ ಹೇಳ್ತದೆ. ಅದು ಯಾಕೆ ಬಂದಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಪ್ರಸ್ತುತ ಸಂಧ್ಯಾ ಕಾಲದಲ್ಲಿ ಈ ಶಿಂಶುಮಾರನನ್ನು ಧ್ಯಾನ ಮಾಡಬೇಕು ಅಂತ ಭಾಗವತ ಹೇಳ್ತದೆ. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಸಂಧ್ಯಾ ವಂದನೆಯಲ್ಲಿ ಶಿಂಶುಮಾರನಿಗೆ ಒಂದು ಕೈ ಮುಗಿಯುವುದಕ್ಕೆ ಇರಬೇಕಿತ್ತು. ಬಹುಶಃ ಸಂಧ್ಯಾ ಸ್ವರೂಪಿಯಾದಂತಹ ಭಗವಂತ ಏನು ಸೂರ್ಯ, ಆ ಸೂರ್ಯನ ಜೊತೆಗೆ ಸೂರ್ಯ ಶಿಂಶುಮಾರನನ್ನು ಆಧರಿಸಿರುವ ಕಾರಣದಿಂದ ನಾವು ಆ ಸೂರ್ಯನನ್ನು ಧ್ಯಾನಿಸುವಾಗ ಶಿಂಶುಮಾರನನ್ನು ಧ್ಯಾನಿಸಬೇಕು ಅಂತ ಅನ್ನಿಸ್ತದೆ. ಇಲ್ಲಿ ಮೇಲಕ್ಕೆ ಹೋದರೆ ಧ್ರುವ ಆಯಿತು. ಧ್ರುವವನ್ನು ದಾಟಿ ಇನ್ನೂ ಮೇಲಕ್ಕೆ ಹೋದರೆ ಆ ಪ್ರದೇಶದಲ್ಲಿರ್ತಕ್ಕಂಥದ್ದು ಸುವಹ ಅಂತಕ್ಕಂತಹ ಲೋಕ, ಸ್ವರ್ಲೋಕ, ಆಮೇಲೆ ಜನಲೋಕ, ಆಮೇಲೆ ತಪೋಲೋಕ, ಆಮೇಲೆ ಸತ್ಯಲೋಕ. ಸತ್ಯಲೋಕ ದಾಟಿದ ಮೇಲೆ ಮುಕ್ತರು ವಿಹರಿಸುವ ಸ್ಥಾನ, ಮುಕ್ತ ವಿಹರಣ ಸ್ಥಾನ, ಮುಕ್ತರೆಲ್ಲ ಸಂಚಾರ ಮಾಡತಕ್ಕಂತಹ ಪ್ರದೇಶ ವೈಕುಂಠ ದೇಶ. ಅದನ್ನು ದಾಟಿ ಮೇಲಕ್ಕೆ ಹೋದರೆ
ಆಗುದಿಲ್ಲ. ಹೋದ್ರೆ ಅಲ್ಲಿ ಬ್ರಹ್ಮಾಂಡ ಕರ್ಪರ ಸಿಗ್ತದೆ. ಭಗವಂತ ತ್ರಿವಿಕ್ರಮನಾಗಿ ಕಾಲು ಎತ್ತಿ ಅಲ್ಲಿ ಹೋಗಿ ಬ್ರಹ್ಮಾಂಡ ಕರ್ಪರಕ್ಕೆ ತಾಗಿಸಿದ್ದು, ಅಲ್ಲಿ ಮೇಲಕ್ಕೆ ಬ್ರಹ್ಮಾಂಡ ಕರ್ಪರ ಸಿಗ್ತದೆ. ಇನ್ನು ಕೆಳಕ್ಕೆ ಇಲ್ಲಿ ಭೂಮಿಗೆ ಬಂದಿದ್ದೇವೆ ನಾವು. ಭೂಮಿಯಲ್ಲಿ ಸ್ವಲ್ಪ ಏನಾದ್ರೂ ಜಾಸ್ತಿ ಕೊರೆದ್ರೆ ಅಡಿಯಲ್ಲಿ ಕೆಲವು ಬಿಲಲೋಕಗಳು ಅಂತ ಸಿಗ್ತಾರೆ. ಬಿಲಲೋಕ ಅಂತ ಹೇಳಿದ್ರೆ ಅದು ಭೂಮಿಯನ್ನು ಬಿಟ್ಟು ಬೇರೆಯಾಗಿರತಕ್ಕಂಥದ್ದಲ್ಲ. ಈ ಭೂಮಿಯ ಮೇಲ್ಪದರ ಬಿಟ್ಟು ಅಧಪದರಕ್ಕಿಂತ ಒಳಭಾಗದಲ್ಲಿರ್ತಕ್ಕಂತಹ ಲೋಕಗಳು. ಅದು ಬಿಲಸ್ವರೂಪವಾದ ಲೋಕವಾದ್ರಿಂದ ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಲ ಅಂತ ಕರೀತಾರೆ. ಪಾತಾಳ ಪರ್ಯಂತವಾದ ಅಧೋಲೋಕಗಳು ಸಪ್ತಲೋಕಗಳು. ಈ ಸಪ್ತಲೋಕಗಳಲ್ಲೂ ಕೂಡ ಭಿನ್ನ ಭಿನ್ನ ದೇವತೆಗಳಿದ್ದುಕೊಂಡು ಭಿನ್ನ ರಾಕ್ಷಸರು, ಬಲಿ, ಸುತಲದಲ್ಲಿ ಬಲಿ ಇದ್ದಾನೆ, ಅತಲದಲ್ಲಿ ಮಯಪುತ್ರ ಇದ್ದಾನೆ, ಕೊನೆಯ ಪಾತಾಳದಲ್ಲಿ ಸ್ವತಃ ಮಯನೇ ಇದ್ದಾನೆ, ವಾಸುಕಿಯೂ ಕೂಡ ಇದ್ದಾನೆ. ವಾಸುಕಿ ಮೊದಲಾದ ನಾಗಗಳು ಕೂಡ ಪಾತಾಳದಲ್ಲಿದ್ದಾರೆ. ಆದರೆ ಸ್ವರ್ಗಲೋಕಕ್ಕಿಂತ ವಿಶಿಷ್ಟವಾದ ಸುಖ ಸೌಕರ್ಯಗಳಿಂದ ಕೂಡಿರ್ತಕ್ಕಂತಹ ಸುಖಲೋಕಗಳು ಈ ಅತಲ ವಿತಲಾದಿ ಲೋಕಗಳು. ಅದು ನರಕಗಳಲ್ಲ, ಶುದ್ಧವಾದ ಲೋಕಗಳು. ಸ್ವರ್ಗಲೋಕಕ್ಕಿಂತ ವಿಶಿಷ್ಟ ಸುಖ ಸಂಪನ್ನತೆಯುಳ್ಳಂತಹ ಲೋಕಗಳು ಪಾತಾಳ ಆಯಿತು. ಪಾತಾಳ ಆದ ಮೇಲೆ ಭೂಮಿಯ ಅಧಸ್ಥಲ ಇದೆ. ಪಾತಾಳ ಆದಮೇಲೆ ಅಧಸ್ಥಲ, ಅಧಸ್ಥಲ ಆದಮೇಲೆ ಅಲ್ಲೆಲ್ಲ ಇರುವಂತಹದ್ದು ಅಂಡೋದಕ, ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕಂತಹ ನೀರು. ಅದರಲ್ಲಿ 30,000 ಯೋಜನ ಕೆಳಕ್ಕೆ ಹೋದರೆ ಶೇಷನ ಹೆಡೆ ಕಾಣಿಸ್ತದೆ. ಆದರೆ ಶೇಷನ ಹೆಡೆಯಿಂದ ಈ ಪಾತಾಳ ಪರ್ಯಂತರವಾದ ಭೂಮಿ 30,000 ಯೋಜನದಷ್ಟು ಎತ್ತರದಲ್ಲಿದೆ. ಸಾಮಾನ್ಯ ನಾವು ಶೇಷನ ಹೆಡೆ ಹೀಗೆ ಬರೆದು ಇಲ್ಲಿ ಒಂದು ಸಾಸಿವೆ ಕಾಳಿನ ಹಾಗೆ ಭೂಮಿ ಬರಿತೇವೆ. ಆದರೆ ಭಾಗವತ ಹಾಗೆ ಹೇಳುವುದಿಲ್ಲ. ಶೇಷನ ಹೆಡೆ ಆದ ಮೇಲೆ 30,000 ಯೋಜನದ ಮೇಲೆ ಈ ಬ್ರಹ್ಮಾಂಡೋದಕದಲ್ಲಿ ಈ ಭೂತಲ ಸಂಸ್ಥಿತವಾಗಿದೆ ಅಂತ ಹೇಳ್ತದೆ. ಹಾಗಾದ್ರೆ ಶೇಷ ಭೂಮಿಯನ್ನು ಧರಿಸಿ ಶೇಷನಿಗೆ ಭೂಧರ ಅಂತ ಹೆಸರು ಹೇಗಾಯಿತು? ಅವನು ತನ್ನ ಸಂಕರ್ಷಣ ಶಕ್ತಿಯಿಂದ ಧರಿಸಿದ್ದಾನೆ. ಸಂಕರ್ಷಣ ಅಂದ್ರು, ಗುರುತ್ವಾಕರ್ಷಣ ಅಂದ್ರು, ಗ್ರಾವಿಟೇಷನ್ ಪವರ್ ಅಂದ್ರೆ ಎಲ್ಲ ಒಂದೇ. ಆ ಶಕ್ತಿಯಿಂದ ಶೇಷ ಧರಿಸಿದ್ದಾನೆ ಅಂತ ಅರ್ಥ. ಅಂತಹ ಶೇಷ ಎಲ್ಲಿ ಕೂತಿದ್ದಾನೆ ಅಂತ ನೋಡಿದ್ರೆ ಆ ಬ್ರಹ್ಮಾಂಡ ಉದಕದಲ್ಲಿ ಒಂದು ಆಮೆ ಇದೆ. ಆ ಆಮೆಯನ್ನು ವಾಯುಕೂರ್ಮ ಅಂತ ಕರೀತಾರೆ. ವಾಯುದೇವ ಆ ಕೂರ್ಮ ಸ್ವರೂಪದಿಂದ ಶೇಷನಿಗೆ ಆಧಾರ ಶಕ್ತಿಯಾಗಿ ಕುಳಿತಿದ್ದಾನೆ. ಆ ಕೂರ್ಮ ಮತ್ತೆ ಎಲ್ಲಿದ್ದಾನೆ ಅಂತ ಕೆಳಗೆ ನೋಡಿದ್ರೆ ಅದಕ್ಕಿಂತ ದೊಡ್ಡ ಬೃಹದಾಕಾರದ ಕೂರ್ಮ ಇದೆ, ಅದು ವಿಷ್ಣು ಕೂರ್ಮ. ವಿಷ್ಣು ಕೂರ್ಮದ ಪುಚ್ಛದಲ್ಲಿ ಈ ವಾಯುಕೂರ್ಮ, ವಾಯುಕೂರ್ಮನ ಪುಚ್ಛದಲ್ಲಿ ಶೇಷ, ಶೇಷನ ಹೆಡೆಯಲ್ಲಿ ಅಷ್ಟೇ ಎತ್ತರದಲ್ಲಿ ಭೂಮಿ, ಭೂಮಿಯ ಮೇಲೆ ಇರತಕ್ಕಂತಹ ಲೋಕಗಳು. ಆ ಭೂಮಿಯಲ್ಲಿ ಮತ್ತೆ 6ನೇ ಸಾಗರ ಕ್ಷೀರಸಾಗರ, ಕ್ಷೀರಸಾಗರದಲ್ಲಿ ಶ್ವೇತದ್ವೀಪ, ಶ್ವೇತದ್ವೀಪದಲ್ಲಿ ಭಗವಂತನ ದೊಡ್ಡ ಮಂಟಪ, ಆ ಮಂಟಪದಲ್ಲಿ ಮತ್ತೊಮ್ಮೆ ಶೇಷ 2ನೇ ರೂಪ. ಆ ಶೇಷ ಅವನ ಮೇಲೆ ಲಕ್ಷ್ಮೀ ಸ್ವರೂಪವಾದ ಆಸ್ತರಣ, ಆ ಆಸ್ತರಣದಲ್ಲಿ ಭಗವಂತ ತಾನು ಹೊರಗಿ ಈಗ ನಿದ್ದೆ ಮಾಡ್ತಾ ಇದ್ದಾನೆ. ಆದ್ರಿಂದ ನಮಗೂ ಉಪನ್ಯಾಸದಲ್ಲಿ ಕೆಲವು ಸಲ ಸ್ವಲ್ಪ ನಿದ್ದೆ ಬರುತ್ತೆ. ಈ ಚಾತುರ್ಮಾಸ್ಯ ಕಾಲದಲ್ಲಿ ಅವನು ನಿದ್ದೆ ಮಾಡ್ತಾನೆ ಅಂತ ಲೆಕ್ಕ. ಶಯನಿ ಏಕಾದಶಿಯ ದಿವಸ ಮಲಗಿ ಆಮೇಲೆ ಉತ್ಥಾನ ದ್ವಾದಶಿಯ ದಿವಸ ಏಳುವುದು ಅಂತ. ಈ ಅಂದ್ರೆ ಇದನ್ನು ನಾವು ಪೀಠ ಪೂಜೆಯಲ್ಲಿ ಹೇಳ್ತೇವೆ. ಕೂರ್ಮಾಯ ನಮಃ, ಅನಂತಾಯ ನಮಃ, ಪೃಥಿವ್ಯೈ ನಮಃ, ಕ್ಷೀರಸಾಗರಾಯ ನಮಃ, ಶ್ವೇತದ್ವೀಪಾಯ ನಮಃ, ಮಹದೇ ದಿವ್ಯ ರತ್ನಮಂಟಪಾಯ ನಮಃ. ಆಮೇಲೆ ಅಲ್ಲಿ ಪಂಪದ್ಮಾಯ ನಮಃ, ಅದರಲ್ಲಿ ಬೇರೆ ಇರತಕ್ಕಂತಹ ರೂಪಗಳು. ಇವನ್ನೆಲ್ಲ ನಾವು ಇಡೀ ಬ್ರಹ್ಮಾಂಡವೇ ಭಗವಂತನಿಗೆ ಪೀಠ ಅನ್ನುವ ಪರಿಕಲ್ಪನೆಯಲ್ಲೇ ಪೀಠ ಪೂಜಾ ವಿಧಾನ ಆಚಾರ್ಯರು ತಂತ್ರಸಾರದಲ್ಲಿ ನಿರೂಪಿಸಿರತಕ್ಕಂಥದ್ದು. ಈ ಹೀಗೆ ಕೆಳಗಿನಿಂದ ಬ್ರಹ್ಮಾಂಡ ಕರ್ಪರ ಸಿಗಬೇಕಾದ್ರೆ ಕೆಳಗೆ ಇರತಕ್ಕಂತಹ ಏನು ಭಗವಂತನ ಪರಮ ಪುರುಷ ಕೂರ್ಮ ರೂಪ ಇದೆ, ಆ ಕೂರ್ಮ ರೂಪ ಇರುವುದೆಲ್ಲಿ ಅಂತ ಹೇಳಿದ್ರೆ ಬ್ರಹ್ಮಾಂಡದ ಕರ್ಪರದಲ್ಲಿ. ಅದರಿಂದ ಕೆಳಗೆ ಬ್ರಹ್ಮಾಂಡ ಕರ್ಪರ ಇದೆ. ಹೀಗೆ ಕೆಳಗೆ ಬ್ರಹ್ಮಾಂಡ ಕರ್ಪರ, ಮೇಲೆ ವೈಕುಂಠ ಲೋಕವನ್ನು ಏರಿ ಮೇಲೆ ಸಿಕ್ಕಿದಾಗ ಬ್ರಹ್ಮಾಂಡ ಕರ್ಪರ, ಬಲಭಾಗ ಎಡಭಾಗಗಳಲ್ಲೂ ಕೂಡ ಈ ಸಪ್ತದ್ವೀಪಗಳನ್ನು ದಾಟಿ ಆಮೇಲೆ ಇರತಕ್ಕಂತಹ ಘನೋದಕ ಸಾಗರವನ್ನು ದಾಟಿದಾಗ ಸಿಗತಕ್ಕಂಥದ್ದು ಬ್ರಹ್ಮಾಂಡ ಕರ್ಪರ. ಇಷ್ಟು ಸೇರಿ ಒಟ್ಟು ಸೇರಿ ಬ್ರಹ್ಮಾಂಡ ಅಂತ ಹೆಸರು ಅಂತ. ಈ ಬ್ರಹ್ಮಾಂಡವನ್ನು ನಿರೂಪಣೆ ಮಾಡಿದ ಮೇಲೆ ಕೊನೆಗೆ ಒಂದು ಪ್ರಶ್ನೆ ಪರೀಕ್ಷಿತ ರಾಜ ಕೇಳ್ತಾನೆ, ಇಡೀ ಬ್ರಹ್ಮಾಂಡ ಹೇಳಿದ್ರಿ, ಆದರೆ ನಮ್ಮ ಬೆಂಗಳೂರು ಮತ್ತು ನಮ್ಮ ಈ ಭಾಗ ಹೇಳಿಲ್ಲ ಅಲ್ವಾ, ವಿದ್ಯಾಪೀಠ ಸರ್ಕಲ್ ಬಗ್ಗೆ ಬರಲಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಅವಾಗ ಹೇಳಿದ್ದು ಅದಲ್ಲ, ಇಷ್ಟು ಹೇಳಿದ್ರಲ್ಲಿ ನರಕ ಅಂತ ಬಹಳ ಹೇಳ್ತಾ ಇದ್ದಾರೆ, ಅದೊಂದು ಬರಲಿಲ್ಲ ನೀವು ನಿರೂಪಣೆ ಮಾಡಿದ್ರಲ್ಲಿ ಅಂತ. ಎಲ್ಲಿದೆ ಅದು? ಅದಕ್ಕೆ ನರಕ ಅನ್ನೋದು ಎಲ್ಲೆಲ್ಲೋ ಇರುವುದಲ್ಲ, ಭೂಮಿಯಲ್ಲೇ ಸ್ವಲ್ಪ ಕೆಳಭಾಗದಲ್ಲಿ ಅತಲ ವಿತಲಾದಿ ಲೋಕಗಳಿಗಿಂತ ಬೇರೆ ಭಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಇದೆ ಅಂತ. ಆ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ಅಲ್ಲಿಗೆ ಪಿತೃಪತಿಯಾದಂತಹ ಯಮ ನಿಯಾಮಕನಾಗಿದ್ದಾನೆ. ಆ ಯಮನಿಂದ ನಿಯಮ್ಯವಾದಂತಹ ನರಕಗಳು ಎಷ್ಟು ಕ್ರಮ, 21 ರೀತಿಯಾದ ನರಕಗಳ ವಿವರಣೆ, ಯಾವ ಪಾಪ ಮಾಡಿದರೆ ಯಾರು ಅಲ್ಲಿಗೆ ಹೋಗ್ತಾರೆ ಇತ್ಯಾದಿ ನಿರೂಪಿಸಿದಾಗ ಪಂಚಮಸ್ಕಂದ ಪೂರ್ಣವಾಗ್ತದೆ. ಪಾಪ ಮಾಡಿದ ವ್ಯಕ್ತಿ ಅಂತಹ ನರಕಕ್ಕೆ ಹೋಗ್ತಾನೆ ಅಂತ ಕೇಳಿದ ಪರೀಕ್ಷಿತ ಪ್ರಶ್ನಿಸ್ತಾನೆ, ಪಾಪದ ಪರಿಹಾರೋಪಾಯ ಏನು ಅಂತ. ಆಗ ಬಂದಿರತಕ್ಕಂಥದ್ದು ಅಜಾಮಿಳನ ಕಥೆ. ಇದು 6ನೇ ಸ್ಕಂದದ ಪ್ರಾರಂಭದಲ್ಲಿ ಬರುವ ವಿಸ್ತಾರವಾದ ಕಥೆ.
ನಮಗೆ ವಸ್ತುತಃ ಕೇಳಲಿಕ್ಕೆ ಅಜಾಮಿಳನ ಕತೆ ಬಹಳ ಪುಟ್ಟ ಕಥೆ. ಅವನು ಮಕ್ಕಳು 10 ಜನ ಮಕ್ಕಳಲ್ಲಿ ಕೊನೆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಸಾಯುವಾಗ ನಾರಾಯಣ ಅಂತ ಹೇಳಿದ. ಆ ಬಂದಂತಹ ವಿಷ್ಣು ದೂತರಿಗೆ ಸಂಶಯ ಆಯಿತು, ಈಗ ಯಾವ ನಾರಾಯಣನ ಕರೆದದ್ದು ಗೊತ್ತಾಗಲಿಲ್ಲ. ನಮ್ಮ ಸ್ವಾಮಿಯಾದ ನಾರಾಯಣನನ್ನೇ ಕರೆದಿದ್ದಾನೆ ಅಂತ ಅಂದುಕೊಂಡು ಅವರೆಲ್ಲ ಈ ಯಮದೂತರ ಜೊತೆ ಗಲಾಟೆ ಮಾಡಿ ಇವನನ್ನು ದೇವಲೋಕ ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಪ್ರಯತ್ನಿಸಿದ್ರು ಅಂತ ಈ ಕಥೆಯನ್ನು ನಾವು ಕೇಳ್ತೇವೆ. ಇಲ್ಲಿ ಇದು ತುಂಬಾ ವಿಸ್ತಾರವಾದ ಕಥೆ. ಯಮದೂತರು ಬರ್ತಾರೆ ಅಜಾಮಿಳನನ್ನು ಹೊತ್ತು ಒಯ್ಲಿಕ್ಕೆ. ಅಷ್ಟು ಅಪಚಾರ ಅನಾಚಾರಗಳಲ್ಲೇ ಬದುಕಿದವ ಅಜಾಮಿಳ. ಯಮದೂತರು ಬಂದಾಗ ಅವರನ್ನು ತಡೆದು ಇವರು ನಮಗೆ ಸಂಬಂಧಿಸಿದ ಪಾಲು ನೀನು ಹೇಗೆ ತಗೊಂಡು ಹೋಗ್ತಿ ಅಂತ ಯಮದೂತರಲ್ಲಿ ಪ್ರಶ್ನಿಸುವುದಕ್ಕೆ ಜ್ಯೋತಿಸ್ವರೂಪಿಗಳಾದ ಕೆಲವು ಭಟರು ಬಂದಿದ್ದಾರೆ. ಅವರಿಬ್ಬರಲ್ಲಿ ವಾಗ್ವಾದ, ಬಹಳ ಸುಂದರವಾದ ಚಿಂತನೆ ಮಾತುಗಳೆಲ್ಲ ನಡೀತಾರೆ. ನಡೆದು ಕೊನೆಗೆ ಇವರು ಒಂದು ಪ್ರಶ್ನಿಸ್ತಾರೆ. ದೂತರು, ಯಾರು ವಿಷ್ಣು ದೂತರು ಪ್ರಶ್ನಿಸ್ತಾರೆ, ಇವನನ್ನು ಎತ್ತಿಕೊಂಡು ಹೋಗುವುದಕ್ಕೆ ಕಾರಣ ಏನು? ಅಧರ್ಮ ಅಂತ ಅವ್ರು ಹೇಳ್ತಾರೆ. ಅಧರ್ಮ ಅಂದ್ರೆ ಪಾಪ, ಪಾಪ ಮಾಡಿದ್ದಾರೆ ಎತ್ಕೊಂಡು ಹೋಗ್ತೇವೆ. ಧರ್ಮ ಅಧರ್ಮ ಯಾವುದು ಅಂತ ಗೊತ್ತೋ ನಿಮಗೆ ಅಂತ ಇವರು ಕೇಳಿದ್ರು. ಅದಕ್ಕೆ ಅವರು ಹೇಳಿದ್ರು, ವೇದ ಹೇಳಿದ್ದೆಲ್ಲ ಧರ್ಮ, ವೇದ ವಿರುದ್ಧವಾದ್ದೆಲ್ಲ ಅಧರ್ಮ. ವೇದ ಅಂದ್ರೆ ಏನು ಅಂತ ಇವರು ಕೇಳಿದ್ರು. ಅಪೌರುಷೇಯವಾದ ಭಗವಂತನನ್ನೇ ಪ್ರತಿಪಾದಿಸುವ ಮಾತುಗಳು ವೇದ ಅಂತ. ಯಮದೂತರು ನೋಡಿ ಒಳ್ಳೆ ಬುದ್ಧಿವಂತ, ನಮ್ಗಿಂತ ಜಾಸ್ತಿ ಓದ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ಇಷ್ಟು ಹೇಳಿದ್ರು. ಯಮದೂತ ಊಚುಹು ವೇದ ಪ್ರಣಿಹಿತೋ ಧರ್ಮ ಹ್ಯಧರ್ಮಸ್ತದ್ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮ. ಇದು ಯಮದೂತರು ವಿಷ್ಣು ದೂತರಿಗೆ ಹೇಳಿದ ಮಾತು. ಅಂದ್ರೆ ವಿಷ್ಣು ದೂತರ ಪ್ರಶ್ನೆಗೆ ಉತ್ತರ. ವೇದ ಯಾವುದು ಧರ್ಮ ಯಾವುದು ವೇದ ಅಂತ ನೀವು ಕೇಳಿದ್ರಲ್ವಾ? ವೇದ ಪ್ರಣಿಹಿತೋ ಧರ್ಮ. ವೇದ ಯಾವುದನ್ನು ಮಾಡು ಅಂತ ಹೇಳಿತು ಅದು ಧರ್ಮ, ಯಾವುದನ್ನು ಮಾಡಬೇಡ ಅಂತ ಹೇಳಿತು ಅದನ್ನು ಮಾಡದೇ ಇರುವುದು ಧರ್ಮ, ಯಾವುದನ್ನು ಮಾಡಬೇಡ ಅಂತ ಹೇಳಿದೆಯೋ ಅದನ್ನು ಮಾಡುವುದು ಅಧರ್ಮ, ಯಾವುದನ್ನು ಮಾಡು ಅಂತ ಹೇಳಿದೋ ಅದನ್ನು ಮಾಡದೇ ಇರುವುದು ಅಧರ್ಮ. ಹಾಗಾದ್ರೆ ಅಧರ್ಮ ಅಂದ್ರೆ ತದ್ವಿಪರ್ಯಯ ಅಧರ್ಮ. ಸರಿ, ವೇದ ಅಂದ್ರೆ ಯಾವುದು ಅಂದ್ರೆ ವೇದೋ ನಾರಾಯಣ ಸಾಕ್ಷಾತ್. ವೇದ ಯಾವುದಂದ್ರೆ ನಾರಾಯಣನೇ ವೇದ. ಎಂತಹದ್ದು? ಸ್ವಯಂಭೂ, ತಾನೇ ತಾನಾಗಿ ಆವಿರ್ಭಾವಗೊಳ್ಳುವಂತಹದ್ದು. ಇತಿ ಶುಶ್ರುಮ, ಹೀಗೆ ನಾವು ಕೇಳಿದ್ದೇವೆ ಅಂತ ಯಮದೂತರು ಹೇಳಿದ. ನಿಮ್ಮಂಥವ್ರು ಹೇಳುವುದನ್ನೇ ಕೇಳಿಕೊಂಡು ಹೇಳ್ತಾ ಇರೋದು ಅಂತ. ಇಲ್ಲಿ ವೇದ ಅಂದ್ರೆ ಸಾಕ್ಷಾತ್ ನಾರಾಯಣ, ಅದು ಸ್ವಯಂಭೂ ಅನ್ನೋದು ನಮಗೆ ಅರ್ಥ ಆಗೋದು. ಅದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ವೇದವು ಸಾಕ್ಷಾತ್ ನಾರಾಯಣ ಅನ್ನುವುದಕ್ಕೆ ಆಚಾರ್ಯರಿಗಿಂತ ಹಿಂದಿನ ವ್ಯಾಖ್ಯಾನಕಾರರು ಯಾವ ರೀತಿ ಅರ್ಥ ಮಾಡಿರಬಹುದು ಅಂತ ನಾವು ಯೋಚಿಸಬಹುದು. ವೇದವು ಸಾಕ್ಷಾತ್ ನಾರಾಯಣ, ಅದು ಸ್ವಯಂಭೂ ಅಂದ್ರೆ ಏನರ್ಥ? ನಾರಾಯಣ ಹೇಗೆ ಸ್ವಯಂಭುವೋ ಹಾಗೆ ವೇದ ಸ್ವಯಂಭೂ, ಹೀಗೆ ಅರ್ಥ. ಅದಕ್ಕೆ ವೇದವು ಸಾಕ್ಷಾತ್, ತಪ್ಪೇನಲ್ಲ, ಸುಂದರವಾದ ಅರ್ಥ. ನಾವು ಕೊನೆಗೆ ಏನು ಅರ್ಥ ಆಗದೆ ಹೋದ್ರೆ ಅಷ್ಟಾದ್ರೂ ಅರ್ಥ ಮಾಡಿಕೊಳ್ಬೇಕು. ವೇದವು ಸಾಕ್ಷಾತ್ ನಾರಾಯಣ ಅಂದ್ರೆ ವೇದವು ಶಂಖಚಕ್ರ ಗದಾಪದ್ಮವನ್ನು ಧರಿಸಿ ನಿಂತಿದೆ ಅಂತ ಹೀಗೆ ಅರ್ಥ ಅಂತೂ ಮಾಡಬಾರ್ದು. ವೇದವು ಸಾಕ್ಷಾತ್ ನಾರಾಯಣ ಸ್ವಯಂಭೂ ಅಂದ್ರೆ ನಾರಾಯಣ ಸ್ವಯಂಭೂ, ಸ್ವಯಮೇವ ಭವತಿ, ಅವನು ಇನ್ನೊಬ್ಬರಿಂದ ಹುಟ್ಟಿದ್ದಲ್ಲ, ಅವ ತಾನಾಗಿ ಆವಿರ್ಭಾವಗೊಳ್ಳುವುದೇ ಹೊರತು ಇನ್ನೊಬ್ಬರಿಂದ ಹುಟ್ಟಿದವ ಅಲ್ಲ. ಹಾಗೆ ವೇದವು ಕೂಡ ಯಾರ್ಯಾರು ರಚಿಸಿದ್ದಲ್ಲ, ಅದು ಸ್ವಯಂಭೂ, ಅದು ಅಪೌರುಷೇಯವಾದದ್ರಿಂದ ಪ್ರಮಾಣ ಅನ್ನುತ್ತಿದ್ರೆ ಅರ್ಥ. ನಾರಾಯಣನ ಹಾಗೆ ವೇದ ಅಂತ. ಆಚಾರ್ಯರು ಅದಕ್ಕಿಂತ ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾರೆ. ವೇದೋ ನಾರಾಯಣ ಸಾಕ್ಷಾತ್ ಅಂದ್ರೆ ವೇದವು ಸಾಕ್ಷಾತ್ ನಾರಾಯಣದಿಂದ ಲೋಕಕ್ಕೆ ಆವಿರ್ಭೂತವಾದದ್ದು ಅಂತ ಅರ್ಥ. ಆ ಅರ್ಥದಲ್ಲಿ ನಾರಾಯಣ ಸಾಕ್ಷಾತ್ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಯಂಭೂ ಅಂತ ಹೇಳಿದ್ರೆ ಸಾಕು, ನಾರಾಯಣ ಸ್ವಯಂಭೂ ಅಂತ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ ಪೂರ್ವೋಕ್ತವಾದ ಅರ್ಥದಲ್ಲಿ. ಈಗ ನಾರಾಯಣ ಅಂದ್ರೆ ನಾರಾಯಣನಿಂದ ಆವಿರ್ಭೂತವಾದದ್ದು. ಇದಕ್ಕೆ ಔಪಚಾರಿಕ ವೃತ್ತಿಯಿಂದ ಶಬ್ದ ಪ್ರಯೋಗ ಮಾಡುವುದು ಅಂತ ಕರೀತಾರೆ. ಉಪಚಾರ ವೃತ್ತಿ, ಔಪಚಾರಿಕ ಪ್ರಯೋಗ ಅಂತ. ಅದು ಅದೇ ಅಂತ ಹೇಳುವುದು ಯಾವುದೋ ಒಂದು ನಿಕಟವಾದ ಸಂಬಂಧದ ಕಾರಣದಿಂದ. ಅದು ಇಂಡಿಯಾ ಈ ಸಿಂಧಿರಾ ಅಂತ ಬರೆದ್ರಲ್ವ ಅವತ್ತು 1977ನೇ ಇಸ್ವಿಯಲ್ಲಿ. ಅಂದ್ರೆ ಇವರು ಹೇಳಿದ ಹಾಗೆ ಈ ಪ್ರಪಂಚ ನಡೆಯುತ್ತೆ ಅಂತ ಆದ್ರೆ ಅದೇ ಅದು ಅಂತ ವ್ಯವಹಾರ ಮಾಡುದು. ಸರ್ವೋಪ್ಯಯಂ ಗ್ರಾಮ ನೃಪಯೇವ, ಇಡೀ ಗ್ರಾಮ ಇವನೇ ಅಂತ ಒಬ್ಬನನ್ನು ಹೇಳಿ ಇಡೀ ಗ್ರಾಮ ಇವನೇ ಅಂದ್ರೆ ಅವನು ಹೇಳಿದ ಹಾಗೆ ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ಒಂದು ಅಭೇದ ವ್ಯಪದೇಶವನ್ನು ಮಾಡ್ತೇವೆ. ಇಲ್ಲಿ ಕೊಟ್ಟ ಕಾರಣ ವೇದವು ಸಾಕ್ಷಾತ್ ನಾರಾಯಣಪ್ಪ ಅಂದ್ರೆ ವೇದ ನಾರಾಯಣನನ್ನು ಬಿಟ್ಟು ಬೇರೆ ಏನನ್ನು ಹೇಳೋಲ್ಲ, ಇದು ಒಂದು ಅರ್ಥ. ವೇದ ಸಾಕ್ಷಾತ್ ನಾರಾಯಣ ಅಂದ್ರೆ ಇಡೀ ವೇದ ನಾರಾಯಣ ಇಲ್ಲದೆ ಹೋದ್ರೆ ಪ್ರಪಂಚಕ್ಕೆ ಸಿಗ್ತಾನೆ ಇರಲಿಲ್ಲ. ನಾರಾಯಣ ಮನಸ್ಸು ಮಾಡದೆ ಹೋದ್ರೆ, ಇಲ್ಲದೆ ಹೋದ್ರೆ ಅಂತ ಹೇಳುತ್ತೆ, ನಾರಾಯಣ ಮನಸ್ಸು ಮಾಡದೆ ಹೋದ್ರೆ ಪ್ರಪಂಚಕ್ಕೆ ವೇದ ಸಿಗ್ತಾನೆ ಇರಲಿಲ್ಲ. ಭಗವಂತ ಸೃಷ್ಟಿ ಮಾಡಿದ, ತನ್ನ ಮೊದಲ ಮಗನಾದ ಚತುರ್ಮುಖನಿಗೆ ಬ್ರಹ್ಮೋಪದೇಶ ಮಾಡಬೇಕು ಅಂತ ಯೋಚಿಸಿದ, ಸಮಗ್ರ ವೇದವನ್ನು ಅವನಿಗೆ ಉಪದೇಶಿಸಿದ. ತೇನೇ ಬ್ರಹ್ಮ ಹೃದಯ ಆದಿ ಕವಯಿ ಅಂತ ಚತುರ್ಮುಖನಿಗೆ ಮೊದಲು ಸಕಲ ವೇದಗಳನ್ನು ಉಪದೇಶ ಮಾಡಿದ.
ಅವರಿಗೆ ಉಪದೇಶ ಮಾಡಬೇಕು ಅಂತ ಇಚ್ಛೆ ಬರಲಿಲ್ಲ ಅಂದ್ರೆ ವೇದ ನಮಗೆ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಅಪೌರುಷೇಯವಾದ ವೇದ ರಾಶಿ ಆಕಾಶದಲ್ಲಿ ತುಂಬಿಕೊಂಡಿದೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಆ ವೇದವನ್ನು ಶಬ್ದಸ್ವರೂಪದಿಂದ ಲೋಕಕ್ಕೆ ಕೊಡಬೇಕಾದ್ರೆ ಅದಕ್ಕೊಂದು ಇಂದ್ರಿಯ ಬೇಕೇ ಬೇಕು. ಮೊದಲು ಭಗವಂತ ತನ್ನ ಬುದ್ಧಿಗತವಾದಂತಹ ಸಮಗ್ರ ವೇದವನ್ನು ಕೂಡ ಚತುರ್ಮುಖನಿಗೆ ಹೇಳಿ ಚತುರ್ಮುಖನಿಂದ ಹಾಗೆ ಪರಂಪರೆಯಿಂದ ಬೆಳೆದು ಬಂದದ್ದು ವೇದ. ಹಾಗಾಗಿ ವೇದ ಸಾಕ್ಷಾತ್ ನಾರಾಯಣ ಸಾಕ್ಷಾತ್ ಅಂದ್ರೆ ನಾರಾಯಣ ವೇದಾನಾಂ ಪ್ರಥಮೋ ವಕ್ತ ಹರಿರೇವ ಯಥೋ ವಿಭು ಅಥೋ ವಿಶ್ವಾತ್ಮಕಾ ವೇದಾ ಇತ್ಯಾಹುರು ವೇದವಾದಿನಃ ಇತಿ ಶಬ್ದ ನಿರ್ಣಯೇ ಅಂತ ಒಂದು ಕೊಟೇಶನ್ ಕೊಟ್ಟು ಆಚಾರ್ಯ ಹೇಳ್ತಾರೆ. ನಾರಾಯಣನಿಂದ ಮೊದಲು ವೇದ ಹೊರಗೆ ಬಂದದ್ರಿಂದ, ವೇದಕ್ಕೆ ನಾರಾಯಣನು ಪ್ರಥಮ ವಕ್ತೃ ಆದ್ದರಿಂದ ವಿಷ್ಣುವಾತ್ಮಕವಾದದ್ದು ವೇದ ಅಂತ ಅಲ್ಲಲ್ಲಿ ಪುರಾಣಗಳು ಹೇಳುತ್ತಾವೆ ಎಂಬುದಾಗಿ ಶಬ್ದ ನಿರ್ಣಯದ ಮಾತು ಇದೆ. ಸ್ವಯಂಭೂ ಅಂದ್ರೆ ಅದರ ಅರ್ಥ ಯಾರು ಇವತ್ತು ವೇದವನ್ನು ಕಾಣ್ತಾರೋ ಅವರು ರಚಿಸಿದ್ದು ಅಂತ ಅರ್ಥ ಅಲ್ಲ, ಹಿಂದೆ ಪರಂಪರೆಯಲ್ಲಿದ್ದಂತಹ ವೇದವನ್ನು ಅವರು ದರ್ಶನ ಮಾಡಿದ್ದಾರೆ ಅಂತ ಅರ್ಥ. ಅದರಿಂದ ಇವತ್ತು ವಸಿಷ್ಠರು ಈ ಮಂತ್ರವನ್ನು ಕಂಡರು ಅಂದ್ರೆ ಅರ್ಥ ಅವರು ರಚಿಸಿದ್ದಲ್ಲ. ವಸಿಷ್ಠರು ಆ ಮಂತ್ರ ದರ್ಶನ ಮಾಡುವುದಕ್ಕಿಂತ ಹಿಂದೆಯೂ ಕೂಡ ಆ ಮಂತ್ರ ಇತ್ತು. ಆದರೆ ಇವರು ಗುರುಪದೇಶ ಇಲ್ಲದೆ ತಾವೇ ಆ ಮಂತ್ರವನ್ನು ದರ್ಶನ ಮಾಡಿಕೊಳ್ತಾರೆ. ಆಮೇಲೆ ಅದನ್ನು ಯಾರಿಗಾದ್ರೂ ಹೇಳಿದ್ರೆ ನಂಗೆ ಮೊದಲೇ ಅದು ಉಪದೇಶ ಇಟ್ಕೊಂಡು ಬೇರೆ 4 ಜನ ಹೇಳ್ಬೋದು. ಆದರೆ ಆ ಮಂತ್ರಕ್ಕೆ ಅನುಗುಣವಾದ ಮಂತ್ರವನ್ನು ಗುರುಪದೇಶ ಇಲ್ಲದೆ ಒಬ್ಬ ಋಷಿ ಕಂಡ್ರೆ ಅದನ್ನು ವೇದ ದರ್ಶನ ಅಂತ ಕರೆಯೋದು. ಇದರ ಅರ್ಥ ನಮಗೇನೋ ಒಂದು ದರ್ಶನ ಆಯಿತು, ದರ್ಶನ ಆಗಿ ಏನೋ ಒಂದು ಮಂತ್ರ ಬಾಯಲ್ಲಿ ಬಂದದ್ದು ಹಾಗೆ ಬರ್ಕೊಂಡಿಟ್ವಿ, ಏನೋ ಒಂದು ಕೆಟ್ಟದಿರ್ತದೆ, ಅರ್ಥವೇ ಇರೋಲ್ಲ ಅನ್ಕೊಳ್ಳಿ. ಏನೋ ದರ್ಶನ ಒಳಗಿಂದ ಹಾಗೆ ಭ್ರಾಂತಿ ಬರ್ತಾ ಇರ್ತದೆ. ಕೆಲವು ಸಲ ಬಂದದ್ದು ಬರ್ಕೊಂಡು ನಂಗೊಂದು ವೇದ ದರ್ಶನ ಆಗಿದೆ, ಏನದು ಅಬ್ಬಬ್ಬಾ ಲಲ್ಲ ಲೋ ಲೋ ಅಂತ ಒಂದಿರ್ತದೆ. ಈಗ ನಂಗೊಂದು ಖಂಡ ವೇದ ಅಂತ ನಾಳೆ ನಾನು ಪ್ರಚಾರ ಮಾಡಿಕೊಳ್ಳಿಕ್ಕೆ ಹೋಗುತ್ತೆ. ಯಾಕಂದ್ರೆ ವೇದ ದರ್ಶನವಾದ ಮೇಲೆ ಅದು ವೇದವೋ ಅಂತ ನಿರ್ಣಯಿಸುವುದಕ್ಕಿರುವ ಮಾನದಂಡ ಯಾವುದು ಅಂದ್ರೆ ಈ ನಮ್ಮ ಉಪದೇಶ ಪರಂಪರೆಯಲ್ಲಿ ಆ ಮಂತ್ರ ಇದೆಯೋ, ಅಧ್ಯಯನ ಪರಂಪರೆಯಲ್ಲಿ ಅದೇ ಥರದ ಮಂತ್ರ ಇದ್ರೆ ನಾನೇ ದರ್ಶನ ಆದದ್ದು ವೇದ. ಅದಿಲ್ಲದೆ ಹೋದ್ರೆ ಆ ವೇದ ಯಾವುದೋ ಒಂದು ದರ್ಶನ ಆಗಿದೆ, ದರ್ಶನ ಅಲ್ಲ, ಸುಮ್ಮನೆ ಕಲ್ಪನೆ, ಕಪೋಲ ಕಲ್ಪಿತವಾದದ್ದು. ದರ್ಶನವಾದದ್ದು ವೇದವೇ ಅಂತ ನಿರ್ಧರಿಸುವುದು ಪರಂಪರೆಯ ಕಾರಣದಿಂದ ಅನ್ನೋದು ಇದರಿಂದ ಅರ್ಥವಾಗತಕ್ಕಂತಹ ವಿಷಯ. ಯಮದೂತರ ಸಂವಾದ ಆಯಿತು. ಕೊನೆಗೆ ವಿಷ್ಣುದೂತರು ಹೇಳ್ತಾರೆ, ಇವನು ನಾರಾಯಣ ಅಂತ ಹೇಳಿದ್ದಾನೆ, ಆದ್ರಿಂದ ಅವನು ನಮ್ಮ ಕಡೆಗೆ ಸೇರಬೇಕು, ನೀವು ಇವನನ್ನು ಕರ್ಕೊಂಡು ಹೋಗುವ ಹಾಗಿಲ್ಲ ಅಂತ ಯಮದೂತರಿಗೆ ವಿಷ್ಣುದೂತರು ಹೇಳಿದರು. ಆ ಹೊತ್ತಿಗೆ ವಿಷ್ಣುದೂತರು ಒಂದು ಉಪನ್ಯಾಸ ಮಾಡ್ತಾರೆ. ಇವನು ನಾರಾಯಣ ಅಂತ ಹೇಳಿದ್ದು ಯಾವ ದೃಷ್ಟಿಕೋನದಿಂದ ಬೇಕಾದ್ರೆ ಇರಲಿ, ನೀವು ಚರ್ಚೆ ಮಾಡುವ ಹಾಗಿಲ್ಲ. ಅಂದ್ರೆ ಯಮದೂತರ ಚರ್ಚೆ ಏನು, ಇವನು ನಾರಾಯಣ ಅಂತ ಹೇಳಿದ್ದಾನೆ ಹೌದು, ಆದರೆ ನಾರಾಯಣ ಅಂತ ಭಕ್ತಿಯಿಂದ ಪ್ರೀತಿಯಿಂದ ದೇವರನ್ನು ಕರೆದದ್ದಲ್ವಲ್ಲ, ಮತ್ತೆ ಯಾರನ್ನು ಕರೆದದ್ದು? ಇವನ 10ನೇ ಮಗನನ್ನು ಕರೆದದ್ದು. ಕೊನೆ ಮಗ, ನಾನು ಸತ್ತ ಮೇಲೆ ಅವನಿಗೆ ಯಾರು ಗತಿ ಅಂತ ಅನ್ಕೊಂಡು ಕರೆದದ್ದು ಅವನನ್ನು. ಹಾಗಾಗಿ ಇವನನ್ನು ನೀವು ಹೇಗೆ ಕರ್ಕೊಂಡು ಹೋಗ್ತೀರಿ ಅಂತ ಇವರ ಪ್ರಶ್ನೆ. ಅದಕ್ಕೆ ವಿಷ್ಣುದೂತರು ಹೇಳಿದ್ದು, ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನಮೇವ ವೈಕುಂಠ ನಾಮಗ್ರಹಣಂ ಅಶೇಷಾಘಹರಂ ವಿದು. ವೈಕುಂಠ ಅಂದ್ರೆ ಭಗವಂತ. ವೈಕುಂಠ ಅಂತ ಅವನ ಲೋಕಕ್ಕೂ ಹೆಸರಿದೆ, ಅವನಿಗೂ ಹೆಸರಿದೆ. ವೈಕುಂಠ ನಾಮಗ್ರಹಣಂ, ಆ ಭಗವಂತನ ಹೆಸರನ್ನು ನಾವು ನಾಲಿಗೆಯಲ್ಲಿ ಒಮ್ಮೆ ಗ್ರಹಣ ಮಾಡಿದೆವು ಅಂತಾದರೆ ಅಶೇಷಾಘಹರಂ, ಅವನು ಎಷ್ಟು ಬೇಕಾದರೂ ಪಾಪ ಮಾಡಿರಲಿ ಆ ಸಮಗ್ರ ಪಾಪವನ್ನು ಅದು ಹರಣ ಮಾಡುತ್ತೆ. ಆ ಭಗವಂತನ ನಾಮವನ್ನು ನಾಲಿಗೆಯಲ್ಲಿ ಹೇಳುವ ಉದ್ದೇಶ ಏನು ಬೇಕಾದರೂ ಆಗಿರ್ಬೋದು. ಸಾಂಕೇತ್ಯಂ, ಯಾರಿಗೋ ಒಬ್ಬರಿಗೆ ಹೆಸರಿಟ್ಟಿದ್ದಾರೆ, ಹೆಸರಿಡಿದು ಕರೆದದ್ದು ಅದು ಆಗ್ಬೋದು. ಅಥವಾ ಪಾರಿಹಾಸ್ಯಂ, ಸುಮ್ಮನೆ ಪರಿಹಾಸ ಮಾಡಲಿಕ್ಕೆ, ಏನ್ ದೊಡ್ಡ ನಾರಾಯಣ ನೀನು ಅಂತ ಅವನಿಗೊಂದು ಪರಿಹಾಸ ಮಾಡೋದಕ್ಕೋಸ್ಕರ ಬಳಸ್ಬೋದು. ಅಥವಾ ಸ್ತೋಭಂ, ಸ್ತೋಭ ಅಂದ್ರೆ ಒಂದು ಪದ್ಯ ಹೇಳಬೇಕಾದ್ರೆ ಮಧ್ಯದಲ್ಲಿ ಸೇರಿಸಿಕೊಡು, ಸರಿ 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 ಗಗ 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 ಎಲ್ಲ ಸೇರಿಸುವುದಿಲ್ಲ, ಅದು ಸ್ತೋಭಾಕ್ಷರ. ಆ ರೀತಿ ಸ್ತೋಭ ಯಾವುದೋ ಒಂದು ನಾವು ಹೇಳುವ ಯಾವುದೋ ಪುಟ್ಟ ಪುಟ್ಟ ಧರಣಿ ಮಂಡಲ ಮಧ್ಯದೊಳಗೆ ರಾಗ ಸರಿ ಹೋಗುದಿಲ್ಲ ಅಂದ್ರೆ ಮಧ್ಯದಲ್ಲಿ ಕೃಷ್ಣ ಅಂತ ಸೇರಿಸುವುದು, ಒಂದು ಮಧ್ಯದಲ್ಲಿ ಒಂದು. ಈ ರೀತಿ ಸೇರಿಸಿಕೊಳ್ಳುವಂತಹದ್ದು ಸ್ತೋಭ. ಸ್ತೋಭದ ಉದ್ದೇಶದಿಂದ ದೇವರ ಹೆಸರು ಸೇರಿಸಿ ಹೇಳಿದ್ರು ಕೂಡ ತೊಂದರೆ ಇಲ್ಲ. ಅಥವಾ ಹೇಲನ ಮೇವವ, ಹೇಲನ ಅಂದ್ರೆ ಹೀಯಾಳಿಸುವುದು. ಪರಿಹಾಸ ಬೇರೆ, ಹೇಲನ ಬೇರೆ. ಪರಿಹಾಸ ಅಂದ್ರೆ ತಮಾಷೆ ಮಾಡುವುದು, ಹೇಲನ ಅಂದ್ರೆ ಹೀಯಾಳಿಸಿ ನಿಕೃಷ್ಟ ಮಾಡುವುದು. ಈ ಉದ್ದೇಶದಿಂದ ಆದರೂ ಸರಿ ದೇವರ ನಾಮ ನಾವು ನಾಲಿಗೆಯಲ್ಲಿ ಗ್ರಹಣ ಮಾಡಿದೀವಿ ಅಂದ್ರೆ ಅದು ಸಮಗ್ರ ಪಾಪವನ್ನು ಹರಿಯುತ್ತೆ ಅಂತ ಅರ್ಥ ಅಂತ. ಇವೆಲ್ಲ ಇವರು ಹೇಳಿದ್ರು ಅಂದ್ರೆ ಇದರ ಅಭಿಪ್ರಾಯ ಏನಾಯ್ತು? ಈ ಹೇಗಾದರೂ ಬದುಕಬಹುದು, ಅಜಮಿಳನ ಹಾಗೆ ಏನು ಬೇಕಾದರೂ ಮಾಡಿಕೊಂಡು ಬದುಕಬಹುದು. ಕೊನೆಗೆ ಮಾತ್ರ ಇನ್ನೊಬ್ಬರಿಗೆ ಬೈಯುವುದಕ್ಕೋಸ್ಕರ ಆದರೂ ಆಗ್ಬೋದು. ನಾರಾಯಣ ಅಂತ ಒಂದು ಹೆಸರು ಹೇಳಿದ್ರೆ ಆಯ್ತು, ಅವನಿಗೆ ಮೋಕ್ಷವೇ ಸಿದ್ಧ ಅನ್ನೋ ಒಂದು ಭಾವನೆ ಬರುವ ಸಾಧ್ಯತೆ ಇದೆ.
ಅಂದ್ರೆ ಇದಕ್ಕೆ ಇಂಥವುಗಳಿಗೆ ವೇದಾಂತದ ಅಪಾಯಗಳು ಅಂತ ಹೆಸರು. ಈ ವೇದಾಂತ ಕಲ್ತವರಿಗೆ ಉಂಟಾಗುವ ಅಪಾಯಗಳು. ಇದನ್ನು ಕಲಿಯದೇ ಹೋದರೆ ಈ ಸಮಸ್ಯೆ ಇರಲಿಲ್ಲ ನಮಗೆ. ನಾವು ಇರುವಷ್ಟು ಕಾಲ ಆದರೂ ಚೆನ್ನಾಗಿ ಶಾಂತವಾಗಿ ಒಳ್ಳೆ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ವಿ. ಇದೆಲ್ಲ ಓದಿದ ಮೇಲೆ ನೀವು ಏನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೇನು, ಸಾಯುವಾಗ ದೇವರ ಹೆಸರು ಬರಲಿಲ್ಲೋ, ನೀನೇನು ಶ್ರೇಷ್ಠ ಶ್ರೇಯಸ್ಸು ಪಡೆಯೋಲ್ಲ. ಎಷ್ಟು ಕೆಟ್ಟದಾಗಿ ಬದುಕಿದ್ರು ತೊಂದರೆ ಇಲ್ಲ, ಕೊನೆ ಹೊತ್ತಿಗೆ ಟೇಪ್ ರೆಕಾರ್ಡ್ರಲ್ಲಿ ಹರೇ ರಾಮ ಹರೇ ಕೃಷ್ಣ ಹಾಕ್ತಾ ಇದ್ರೆ ಆಯ್ತು ಅಷ್ಟೇ. ಅದು ತಪ್ಪಬಾರ್ದು ಅಷ್ಟೇ. ಸಾಯೋ ಹೊತ್ತಿಗೆ ದೇವರ ಹೆಸರು ಬಾಯಲ್ಲಿ ಬಂದ್ರೆ ಸರಿ ಅಂತ ಈ ಭಾವನೆ ಬರುವ ಸಾಧ್ಯತೆ ಇದೆ. ಈ ಕಾರಣದಿಂದ ಆಚಾರ್ಯರು ಈ ವಿಷಯದ ಬಗ್ಗೆ ಎಚ್ಚರವಾಗಿ ಅಲ್ಲಲ್ಲಿ ತಾತ್ಪರ್ಯ ಬರೀತಾ ಹೋಗ್ತಾರೆ. ಅಲ್ಲಲ್ಲಿ ಯಾಕೆ ತಾತ್ಪರ್ಯ ಬರೀತಾರೆ ಅಂದ್ರೆ ಅಲ್ಲಲ್ಲಿ ಇದೇ ಭಾವನೆ ಬರುವ ಮಾತುಗಳು ಜಾಸ್ತಿ ಬರ್ತಾರೆ. ಕೊನೆಗೆ ಒಂದು ಮಾತು ಹೇಳುತ್ತೆ, ಭಾಗವತ ಹೇಳ್ತದೆ, ಅಜಾಮಿಳ ಸಾಯುವ ಹೊತ್ತಿಗೆ ತನ್ನ ಮಗನ ಹೆಸರು ಅಂತ ಮನಸ್ಸಲ್ಲಿಟ್ಟುಕೊಂಡು ನಾರಾಯಣ ಅಂತ ಕರೆದರೂ ಕೂಡ ಅಷ್ಟು ಪಾಪ ಮಾಡಿದ ಅವ ಮೋಕ್ಷಕ್ಕೆ ಹೋದ ಅಂತ ಆದ ಮೇಲೆ ನಾವು ಸಾಮಾನ್ಯ ಈ ಭಾಗವತದಂತಹ ಕಥಾಶ್ರವಣ ಮಾಡ್ತಕ್ಕಂಥವರು ಮೋಕ್ಷಕ್ಕೆ ಹೋಗದೇ ಇರ್ತೇವೇನೋ ಅಂತ ಮಾತು ಬರುತ್ತೆ. ಅಂದ್ರೆ ಅಜಾಮಿಳ ತಪ್ಪು ಕೆಲಸ ಮಾಡಿಯೂ ಬೇರೆಯವರ ಹೆಸರು ಅಂತ ಅನ್ಕೊಂಡು ನಾರಾಯಣ ಅಂತ ಕರೆದದ್ದಕ್ಕೂ ಮೋಕ್ಷಕ್ಕೆ ಹೋಗಿದ್ದಾನೆ. ನಾವು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ, ನಾವು ಮೋಕ್ಷಕ್ಕೆ ಹೋಗದೇ ಇರ್ತೇವೋ? ಇದರ ಅರ್ಥ ನಾರಾಯಣನ ನಾಮವನ್ನು ಹೇಗೆ ಗ್ರಹಣ ಮಾಡಿದ್ರು ಸರಿ ಮೋಕ್ಷ ಸಿಗ್ತದೆ ಅನ್ನುವ ಭಾವವನ್ನು ತುಂಬಿಸುತ್ತೆ ನಮ್ಮಲ್ಲಿ. ಆದರೆ ನಮಗೆ ಅನಿಸುತ್ತೆ ಬಹುಶಃ ಇದಕ್ಕೆ ಹಿಂದಿನ ವ್ಯಾಖ್ಯಾನಕಾರರೆಲ್ಲ ಹೀಗೆ ಅರ್ಥ ಮಾಡಿದ್ದಾರೆ, ಒಟ್ಟಿನಲ್ಲಿ ನಾರಾಯಣ ನಾಮ ಹೇಳಿದರೆ ಸಾಕು ಮೋಕ್ಷ ಅಂತ ಅರ್ಥ ಮಾಡಿದ್ದಾರೆ. ಆದರೆ ಹಿಂದಿನ ಯಾವ ವ್ಯಾಖ್ಯಾನಕಾರರು ಹೀಗೆ ವ್ಯಾಖ್ಯಾನ ಮಾಡಲಿಲ್ಲ. ಆಚಾರ್ಯರು ಯಾವ ವ್ಯಾಖ್ಯಾನ ಮಾಡಿದ್ದಾರೆ ಅದೇ ವ್ಯಾಖ್ಯಾನವನ್ನು ಎಲ್ಲರೂ ಅಂದ್ರೆ ಅದ್ವೈತ ಪಂಥ ಅಥವಾ ವಿಶಿಷ್ಟಾದ್ವೈತ ಪಂಥವನ್ನು ಅನುಸರಿಸಿದ ವಲ್ಲಭ ಪಂಥಾನುಯಾಯಿಗಳು ಕೂಡ ಇದಕ್ಕೆ ಅರ್ಥ ಮಾಡಿದ್ದೇನೆಂದ್ರೆ ದೇವರನ್ನು ಪ್ರೀತಿಯಿಂದ ಯಾವುದೋ ಕಾರಣದಿಂದ ನೀವು ಕರೆದರೂ ಕೂಡ ಮೋಕ್ಷ ಸಿಗ್ತದೆ ಅಂತ ಅರ್ಥವೇ ಹೊರತು ಬೈಕೊಂಡು ಪರಿಹಾಸ ಮಾಡಿಕೊಂಡು ಕರೆದರೆ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಸಂಕೇತದಿಂದ ದೇವರನ್ನು ಕರೆಯುವುದು ಅಂದ್ರೆ ದೇವರ ಮೇಲಿನ ಭಕ್ತಿಯಿಂದಲೇ ಮಗನಿಗೆ ಹೆಸರಿಡಬೇಕು, ನಾರಾಯಣ ಕೃಷ್ಣ ಗೋವಿಂದ ಅನಂತ ಅಂತ ಹೆಸರಿಡಬೇಕು. ಆ ಭಕ್ತಿಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡೇ ಅನಂತ ಅಂತ ಸಂಕೇತ. ಹೆಸರು ನಮ್ಮ ಮಗಂದಿರ್ಬೋದು, ಆದರೆ ಭಕ್ತಿ ದೇವರ ಬಗ್ಗೆ ಇರಬೇಕು, ಮಗನ ಬಗ್ಗೆ ಪ್ರೀತಿ ಅಲ್ಲ. ದೇವರ ಬಗ್ಗೆ ಭಕ್ತಿಯನ್ನು ಇಟ್ಟುಕೊಂಡು ಅನಂತ ಅಂತ ಮಗನನ್ನು ಕರೆದರೂ ಕೂಡ ಅದು ಅಶೇಷಾಖ ಹರಂ ವಿದುಹು. ಪಾರಿಹಾಸ್ಯಂ ಅಂದ್ರೆ ಪರಿಹಾಸ ಮಾಡುವುದು, ಅದು ದೇವರನ್ನು ಪರಿಹಾಸ ಮಾಡುವುದಲ್ಲ, ಬೇರೆಯವರನ್ನು ಪರಿಹಾಸ ಮಾಡುವುದು. ಏನು ಬಾರಿ ನಾರಾಯಣ ಅಂತ ಹೆಸರಿಟ್ಕೊಂಡಿದ್ದಾನೆ, ಹೇಗಿದ್ದಾನೆ ನೋಡು ಆ ನಾರಾಯಣೆಯಲ್ಲಿ, ಈ ಪುಡ್ಕೋಸಿ ನಾರಾಯಣೆಯಲ್ಲಿ, ಹೀಗೆ. ಅದು ಬಿಟ್ಟು ಆ ನಾರಾಯಣನನ್ನೇ ಪರಿಹಾಸ ಮಾಡುವುದಲ್ಲ, ಅವನ ಮೇಲೆ ಭಕ್ತಿ. ಅಂಥ ನಾರಾಯಣನ ಹೆಸರಿಟ್ಟುಕೊಂಡು ನಾರಾಯಣನ ಹೆಸರು ಹಾಳು ಮಾಡ್ತಾ ಇದ್ದಾನಲ್ಲ ಅಯ್ಯೋ ಪಾಪ ಈ ಹುಡುಗ ಅಂತ ಇವನನ್ನು ಬೈಯುವುದು, ಅವನನ್ನು ಹೊಗಳುವುದು. ಇದನ್ನು ಪರಿಹಾಸ ಅಂತ ಕರೆಯುವುದು. ಭಗವಂತನ ಮೇಲಿನ ಭಕ್ತಿಯಿಂದ ಮತ್ತೊಬ್ಬರನ್ನು ಪರಿಹಾಸ ಮಾಡ್ತಾ ನಾರಾಯಣ ಅಂತ ನಾಮವನ್ನು ನಾಲಿಗೆಯಿಂದ ಗ್ರಹಿಸಿದ್ರೆ ಅಶೇಷಾಗ ಹರಂ ವಿದು. ಸ್ತೋಭ ಅಂದ್ರೆ ಅದು ಕೂಡ ಭಕ್ತಿಯಿಂದ ಈ ಸರಿಗಮ ಎಲ್ಲ ಹಾಕುವುದರ ಬದಲು ದೇವರ ಹೆಸರನ್ನೇ ಹಾಕುವುದು. ಜಯತಿ ತೇಧಿಕಂ ಜನ್ಮನಾವ್ರಜ ಉಂಟು, ಹೇಳಬೇಕಾದ್ರೆ ಜಯತಿ ತೇಧಿಕಂ ಕೃಷ್ಣ ಜನ್ಮನಾವ್ರಜ. ರಾಗ ಹಾಕುವುದಕ್ಕೆ ಮತ್ತೆ ಅಲ್ಲಿ ಕೃಷ್ಣ ಸೇರಿಸುವುದು. ಅದು ಬೇರೆಯೂ ಸೇರಿಸಬಹುದು, ಜಯತಿ ತೇಧಿಕಂ ಹೋ ಅಂತ ಸೇರಿಸಬಹುದು. ಅದೆಲ್ಲ ಹೋ ಸೇರಿಸಲಿಕ್ಕಿಲ್ಲ, ಕೃಷ್ಣ ಅಂತ ಸೇರಿಸುವುದು. ಸ್ತೋಭಾಕ್ಷರವನ್ನು ಅಂದ್ರೆ ಆ ಪದ್ಯದ ಒಂದು ರಾಗಕ್ಕೋಸ್ಕರ ಏನೋ ಅಕ್ಷರವನ್ನು ಸೇರಿಸಬೇಕಾದ ಸ್ಥಿತಿ ಬಂದಾಗ ಭಗವಂತನ ನಾಮವನ್ನೇ ಅಲ್ಲಿ ಸೇರಿಸಿ ಸ್ತೋಭವಾಗಿ ಬಳಸಿದರೂ ಕೂಡ ಅದು ಅಶೇಷಾಗ ಹರಂ ವಿದು. ಯಾಕಂದ್ರೆ ಭಕ್ತಿಯಿಂದಲೇ ಅದನ್ನು ಉಚ್ಚರಿಸಿದ್ದಾನೆ. ಸ್ತೋಭಂ ಹೇಲನಮೇವ. ಹೇಲನ ಅಂದ್ರೆ ಹೀಯಾಳಿಸುವುದು. ಆಗ ಹೇಳಿದ ಹಾಗೆ ದೊಡ್ಡ ನಾರಾಯಣ ಇವ ಅಂತ ನಾರಾಯಣನ ಮೇಲೆ ಭಕ್ತಿಯಿಂದಲೇ. ಈಗ ನಾವೆಲ್ಲ ಕೆಲವರನ್ನು ಹೇಳುದುಂಟು, ಏನು ದೊಡ್ಡ ಕುಂಬಳಕಾಯಿಯ ನೀನು ಅಂತ ಕೇಳುದು. ಆ ಕುಂಬಳಕಾಯಿ ಅಂತ ಯಾಕೆ ಕೇಳಬೇಕು? ದೊಡ್ಡ ಬ್ರಹ್ಮಾಂಡ ಪುರುಷನ ನೀನು ಅಂತ ಕೇಳ್ಬೋದು. ಆಗ ನಾರಾಯಣಂದ ಅದು ನೆನಪಾಗುವುದಿಲ್ವಾ? ಹಾಗೆ ಆ ಕುಂಬಳಕಾಯಿಗಿಂತ ದೊಡ್ಡ ಬ್ರಹ್ಮಾಂಡ ಇಲ್ವೋ ಅದನ್ನು ಇಟ್ಟುಕೊಂಡು ಮಾತಾಡ್ಬೋದು. ಆದ್ರಿಂದ ಇನ್ನೊಬ್ಬರನ್ನು ಹೀಯಾಳಿಸುವುದಕ್ಕೋಸ್ಕರವೂ ಆಗ್ಬೋದು. ಭಗವಂತನ ಮೇಲಿನ ಶ್ರೇಯಸ್ಸಿನ ದೃಷ್ಟಿಯಿಂದ ಅಲ್ಲಿ ದೇವರ ನಾಮವನ್ನು ನೀವು ತಂದ್ರಿ ಅಂತಾದ್ರೆ ಅದು ಅಶೇಷಾಗ ಹರಂ ವಿದುಹು ಅಂತ ಹೀಗೆ ಅರ್ಥ ಅಂತ ಎಲ್ಲರೂ ಅಂಗೀಕರಿಸಿದ್ದಾರೆ. ಆಚಾರ್ಯರು ಅದನ್ನು ಪುಷ್ಟಿ ಕೊಟ್ಟು ಮುಂದುವರಿಸ್ತಾರೆ. ಸರ್ವಥಾ ಗಹರಂ ವಿಷ್ಣೋ ನಾಮ ತದ್ ಭಕ್ತಿ ಪೂರ್ವಕಂ ಅಭಕ್ತ್ಯೋದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಭಕ್ತಿ ಇಲ್ಲದೆ ದೇವರ ಹೆಸರನ್ನು ಉಚ್ಚರಿಸಿದರೆ ಅದು ಸತ್ಫಲವನ್ನು ಕೊಡುವುದಿಲ್ಲ. ಇದು ಆಚಾರ್ಯರು ಗಟ್ಟಿಯಾಗಿ ನಿರ್ಧರಿಸುವುದು. ಕೆಲವು ಸಲ ಈ ವೇದಾಂತಿಗಳಿಗೆ ಕೆಲವು ವಿಷಯ ಹೇಳಲಿಕ್ಕೆ ಸಂಕೋಚ ಆಗ್ತದೆ. ದೇವರ ಹೆಸರು ಹೇಳಿದರೆ ನಿಮಗೆ ಏನು ಫಲ ಸಿಗಲ್ಲಪ್ಪ ಅಂತ ಹೇಳಲಿಕ್ಕೆ ಸಂಕೋಚ. ಅದನ್ನೇನೋ ಅಡ್ಜಸ್ಟ್ ಮಾಡಿಕೊಂಡು ಭಕ್ತಿಯಿಂದ ಹೇಳಬೇಕಪ್ಪ, ಭಕ್ತಿಯಿಂದ ಹೇಳಬೇಕು ಅಂತ ಹೀಗೆ ಹೇಳುವುದಿದೆ. ಆದರೆ ಆಚಾರ್ಯರು ಖಂಡಿತವಾದಿಯಿಂದ ಸ್ಪಷ್ಟವಾಗಿ ಅಭಕ್ತ್ಯ ಉದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಭಕ್ತಿ ಇಲ್ಲದೆ ನೀನು ಹರೇ ರಾಮ ಅಂತ ಹೇಳ್ಬೋದು, ಅಥವಾ ಅಚ್ಯುತಾನಂತ ಗೋವಿಂದ ಅಂತ ಹೇಳ್ಬೋದು, ಅಥವಾ ಮಾಧವ ಗೋವಿಂದ ಮಾಧವೇತಿ ಹೀಗೆ ಹೇಳ್ಬೋದು.
ಭಕ್ತಿ ಇಲ್ಲದೆ ಸುಮ್ಮನೆ ಹೇಳಿದರೆ ಅದು ಫಲದಾತ್ರೆ ಆಗುವುದೇ ಇಲ್ಲ. ಭಕ್ತಿ ಬೇಕೇ ಬೇಕು. ಹಾಗಾದರೆ ಅಜಾಮಿಳ ತನ್ನ ಮಗನ ಹೆಸರು ಅಂತ ನಾರಾಯಣ ಅಂತ ಕರೆದಾಗ ಅವನಿಗೆ ಅದು ಫಲದಾತ್ರೆ ಹೇಗಾಯಿತು? ಅದಕ್ಕೆ ಪುರಾಣಾಂತರದ ಸಂವಾದವನ್ನು ಕೊಟ್ಟು ಆಚಾರ್ಯ ಹೇಳ್ತಾರೆ, ಅಜಾಮಿಳೋಪಿ ಸ್ಮರಣಾತ್ ಭಕ್ತ್ಯಾ ಮೃತ್ಯೋರಮುಚ್ಯತ ಇತಿ ನಾರದೀಯೇ. ನಾರದ ಪುರಾಣದಲ್ಲಿ ಈ ವಿಷಯ ಇದೆ. ಅಲ್ಲಿ ಹೇಳಿದ್ದಾರೆ, ಅಜಾಮಿಳನು ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಾಗ ದೇವರನ್ನು ನೆನಪಿಸಿಕೊಂಡು ಇಡಲಿಲ್ಲ, ಚೆನ್ನಾಗಿದೆ ಅಂತ ಇಟ್ಟ ಹೆಸರನ್ನು. ಆದರೆ ಸಾಯುವ ಹೊತ್ತಿಗೆ ನಾರಾಯಣ ಅಂತ ಮಗನನ್ನು ಕರೆದಾಗ ದೇವರ ನೆನಪಾಯಿತು. ದೇವರ ನೆನಪಾದದ್ರಿಂದ ಆತ ತನ್ನಲ್ಲಿದ್ದಂತಹ ಪಾಪಗಳನ್ನು ಕಳೆದುಕೊಂಡ. ಅದರ ಕಾರಣದಿಂದ ಮನಸ್ಸು ಶುದ್ಧವಾಯಿತು, ಅಂತಃಕರಣ ಶುದ್ಧವಾಯಿತು. ಶುದ್ಧವಾದ ಅಂತಃಕರಣದಿಂದ ಆತ ಆಮೇಲೆ 20 ವರ್ಷದ ತನಕ ವಾರಾಣಸಿಯಲ್ಲಿ ಅಂದರೆ ಗಂಗಾ ನದಿಯ ತೀರದಲ್ಲಿ ಕುಳಿತು ತಪಶ್ಚರ್ಯೆಯನ್ನು ಮಾಡ್ತಾನೆ. ತಪಶ್ಚರ್ಯೆಯನ್ನು ಮಾಡಿ ಮಂತ್ರ ಜಪವನ್ನು ಮಾಡಿಕೊಂಡು ಕೊನೆಯ ಕಾಲದಲ್ಲಿ ಗಂಗೆಯಲ್ಲೇ ಕುಳಿತು ತಾನು ಪ್ರಾಣತ್ಯಾಗವನ್ನು ಮಾಡಿದ್ದಾನೆ. ಆ ಕಾರಣದಿಂದ ಅವನಿಗೆ ಮೋಕ್ಷ ಸಿಕ್ಕಿದೆ. ಇದು ಅಜಾಮಿಳನ ಸ್ವರೂಪ. ಜನ್ಮಾಂತರದ ಪ್ರಾರಬ್ಧದ ಬಲದಿಂದ ಅವನಿಗೆ ಇಂತಹ ಕೆಟ್ಟ ಕೆಲಸ ಮಾಡತಕ್ಕಂತಹ ಒಂದು ಸ್ಥಿತಿ ಬಂದಿತ್ತು. ಬಂದು ಕೊನೆಯ ಕಾಲದಲ್ಲಿ ಎಲ್ಲ ದೇವರೆಲ್ಲ ಮರೆತೇ ಹೋಗಿತ್ತು. ಆದರೆ ಕೊನೆಯ ಕಾಲದಲ್ಲಿ ನಾರಾಯಣ ಅನ್ನುವ ನಾಮದಿಂದ ಸ್ಮರಣೆ ಆದಮೇಲೆ ಮತ್ತೆ ಇದೆಲ್ಲ ಬಿಡಬೇಕಪ್ಪ ಅಂತ ಶುದ್ಧವಾದ ಮನಸ್ಸಿನಿಂದ ಮತ್ತೆ ಮುಂದೆ ಸಾಧನೆ ಮಾಡಿದ. ಆ ಸಾಧನೆಯ ಬಲದಿಂದ ಆತ ಮೋಕ್ಷವನ್ನು ಪಡೆದದ್ದು. ಅದನ್ನ ಭಾಗವತದಲ್ಲಿ ಕಥೆ ಇರುವುದೇ ಹಾಗೆ. ನಾವು ತಿಳ್ಕೊಂಡ ಹಾಗೆ ಅವ ನಾರಾಯಣ ಅಂತ ಹೇಳಿದ ಕೂಡಲೇ ಮೋಕ್ಷಕ್ಕೆ ಹೋಗಿಬಿಟ್ಟದ್ದಲ್ಲ. ನಾರಾಯಣ ಅಂತ ಹೇಳಿ ಆಮೇಲೆ ಎದ್ದು ಮತ್ತೆ ಆ ಬಹಳಷ್ಟು ಸಾಧನೆ ಮಾಡಿ ಆಮೇಲೆ ಆತ ಮೋಕ್ಷಕ್ಕೆ ಹೋದದ್ದು ಅನ್ನೋದು ಭಾಗವತದಲ್ಲಿರುವ ಕಥೆ. ಆದ್ರಿಂದ ಇಲ್ಲಿ ಸಮಸ್ಯೆ ಬರುವುದೇನೆಂದ್ರೆ, ಇವನು ಸಾಯಲಿಕ್ಕೆ ಬಿದ್ದಾಗ ನಾರಾಯಣ ಅಂತ ಕರೆದ. ನಾರಾಯಣ ಅಂತ ಕರೆದಾಗ ವಿಷ್ಣುದೂತ ಯಮದೂತರಲ್ಲಿ ಒಂದು ಗಲಾಟೆ ನಡೆಯಿತು. ಆಮೇಲೆ 20 ವರ್ಷ ಏನು ಸಾಧನೆ ಮಾಡುದು? ಅದರಲ್ಲಿ ಒಂದು ತೀರ್ಮಾನ ಮಾಡಿಕೊಂಡು ವಿಷ್ಣುದೂತರು ಕರ್ಕೊಂಡು ಹೋಗ್ಬೇಕಿತ್ತಲ್ವಾ? ಆದ್ರಿಂದ ಇದನ್ನೆಲ್ಲ ಗಮನಿಸಿದರೆ ನಮಗೆ ಅರ್ಥ ಆಗೋದು, ಈ ವಿಷ್ಣುದೂತರು ಯಮದೂತರು ಇವರು ಗಲಾಟೆ ಮಾಡಿಕೊಳ್ಳುವುದು ಎಲ್ಲ ವಿಷಯಗಳು ಉಂಟಲ್ವಾ, ಅದೆಲ್ಲ ಈ ಅಜಾಮಿಳನಿಗೆ ಆದ ಒಂದು ರೀತಿಯ ದರ್ಶನ. ಅದು ಸಾಯುವ ಹೊತ್ತಿಗೆ ನಡೆದದ್ದಲ್ಲ, ಒಳಗಿಂದ ಕಂಡದ್ದು. ಇದನ್ನು ದೇವರೇ ಸೃಷ್ಟಿ ಮಾಡಿ ತೋರಿಸಿದ್ರು. ಒಂದು ಸ್ವಪ್ನದ ಸ್ವರೂಪದಲ್ಲಿ ಕಾಣಿಸುವ ಹಾಗೆ ಇವನ ಉದ್ಧಾರಕ್ಕೋಸ್ಕರ ದೇವರು ಕೊಡುವ ಸ್ವಪ್ನ. ಅದರಿಂದ ಉದ್ಧಾರಕ್ಕೋಸ್ಕರ ದೇವರು ಎಷ್ಟೆಷ್ಟೋ ಕೆಲಸ ಮಾಡ್ತಾ ಇರ್ತಾರೆ, ನಮ್ಗೆ ಗೊತ್ತಾಗುವುದಿಲ್ಲ. ಇದು ಒಳಗಿಂದ ಇವನು ಹಾಳಾಗ್ತಾ ಇದ್ದಾನೆ, ಈಗ ಇನ್ನು ಉದ್ಧಾರವಾಗುವ ಕಾಲ ಬಂತು. ಆವಾಗ ದೇವರು ಅವನಿಗೆ ಇಂತಹ ಒಂದು ಸ್ವರೂಪವನ್ನು ತೋರಿಸಿದ್ರು. ಪಶ್ಚಾತ್ತಾಪ ಇದು ಅವನಿಗೆ. ಪಶ್ಚಾತ್ತಾಪೇನ ತಪ್ತೋಸವು ಅಂತ ಭಾಗವತ ಹೇಳುತ್ತೆ. ಪಶ್ಚಾತ್ತಾಪದಿಂದ ಪೂರ್ತಿ ಸುಟ್ಟುಕೊಳ್ತಾನೆ ಅವ ತನ್ನನ್ನು. ಎಷ್ಟು ತಪ್ಪು ಮಾಡಿದೆ. ಒಂದು ಬಾರಿ ನಾರಾಯಣ ಅಂತ ನನ್ನ ಮಗನ ಅಂತ ಹೆಸರನ್ನು ಹೇಳಿದಾಗ ನಾರಾಯಣನ ನೆನಪಾದದ್ದಕ್ಕೆ ಇಷ್ಟೊಂದು ಫಲ ನನಗೆ ಸಿಗುತ್ತೆ ಅಂತ ಆದರೆ ನಾನು ಯಾಕೆ ಇಂಥ ಕೆಲಸ ಅವತ್ತಿಂದ ಮಾಡಬಾರ್ದಿತ್ತು, ತುಂಬ ತಪ್ಪಿ ಹೋಯಿತು ನನ್ನ ಜೀವನ ಅಂತ ತುಂಬ ಪಶ್ಚಾತ್ತಾಪ ತಪ್ತನಾಗಿ ಹೋಗಿ ಕಾಶಿಯಲ್ಲಿ ತಪಸ್ಸು ಮಾಡಿ ಆಮೇಲೆ ಸಾಧನೆ ಮಾಡಿ ಪಡೆದಿದ್ದಾನೆ. ಇದು ಭಾಗವತದ ಕಥೆ. ಇದಾದ ಮೇಲೆ ಆ ಕಥೆಯಲ್ಲೇ ಬರ್ತದೆ, ಬಹಳಷ್ಟು ವಿಸ್ತಾರವಾದ ವಿವರಣೆ ಇದೆ. ಒಂದು ಯಮ ಹೇಳ್ತಾನೆ, ಈ ಯಮದೂತರೆಲ್ಲ ಬಂದು ಯಮನ ಹತ್ರ ಕೇಳ್ತಾರೆ, ಇದೇನು ಕಥೆ, ಪ್ರಪಂಚಕ್ಕೆ ನೀನೊಬ್ಬನೇ ನಿಯಾಮಕ ನಾವು ಅಂದುಕೊಂಡ್ರೆ ಯಾರ್ಯಾರೋ ಎಲ್ಲ ಹೇಳಿದಾಗ ನಾವು ಕೇಳಬೇಕಾಗ್ತದಲ್ಲ, ಈ ಪ್ರಪಂಚಕ್ಕೆ ಎಷ್ಟು ಜನ ನಿಯಾಮಕರಿದ್ದಾರೆ, ಅದ್ಯಾರೋ ವಿಷ್ಣುದೂತರು ಅಂತ ಬಂದು ಅವ್ರು ಹೇಳಿದ್ರು ನಮ್ಗೇ ಬೇಕು ಈ ವ್ಯಕ್ತಿ ಅಂತ ಹೇಳಿದ್ರು, ನೀನ್ ಹೇಳಿದಾಗ ಕೇಳಬೇಕು ಅವ್ರು ಹೇಳಿದಾಗ ಕೇಳಬೇಕು, ಏನ್ ಕಥೆ ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಯಮ ಹೇಳುವ ಮಾತು, ಪರೋ ಮದನ್ಯೋ ಜಗತಸ್ತಸ್ತುಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಯದಂಶತೋಸ್ಯ ಸ್ಥಿತಿ ಜನ್ಮನಾಶಾಃ ನಸ್ಯೋತವದ್ಯಸ್ಯ ವಶೇ ಚ ಲೋಕಃ. ನನಗಿಂತ ಶ್ರೇಷ್ಠನಾದ ಒಬ್ಬ ಸರ್ವೋತ್ತಮ ದೇವನಿದ್ದಾನೆ. ಅವನಲ್ಲಿ ಈ ನೂಲಿನಲ್ಲಿ ಬಟ್ಟೆ ಹೇಗೆ ನಿಂತಿದೆಯೋ ಹಾಗೆ ಓತಂ ಪ್ರೋತಂ ಪಟವತ್ ಯತ್ರ ವಿಶ್ವಂ, ಇಡೀ ಪ್ರಪಂಚ ಆ ಭಗವಂತನಲ್ಲಿ ಓತಪ್ರೋತವಾಗಿದೆ. ಅವನಿಂದಾಗಿ ಉತ್ಪತ್ತಿ ಸ್ಥಿತಿ ನಾಶಗಳು ಈ ಪ್ರಪಂಚಕ್ಕೆ. ಅವನು ಹೇಳಿದ ಹಾಗೆ ನಾವು ಕೇಳ್ತೇವೆ. ಹೇಗೆ ಅಂದ್ರೆ ನಸ್ಸಿ ಓತವದ್ ಯಸ್ಯ ವಶೇಚ ಲೋಕ. ಒಂದು ಪ್ರಾಣಿಗೆ ಮೂಗಿಗೆ ದಾರ ಹಾಕಿದ್ರೆ, ಎತ್ತಿಗೆ ಅಥವಾ ಕೋಣಕ್ಕೆ ಹಾಕಿದ್ರೆ ಆ ದಾರ ಹಿಡಿದಂತಹ ವ್ಯಕ್ತಿ ಹೇಳಿದ ಹಾಗೆ ಅದು ಕೇಳ್ತದೆ ಹೇಗೋ ಹಾಗೆ ಆ ಭಗವಂತ ಹೇಳಿದ ಹಾಗೆ ಈ ಯಮನಾಗಲಿ ನನ್ನ ಹಿರಿಯನಾದಂತಹ ರುದ್ರನಾಗಲಿ ಎಲ್ಲರೂ ಕೇಳ್ತಾ ಇದ್ದೇವೆ ಅಂತ ಯಮ ಹೇಳ್ತಾನೆ. ಈ ಶ್ಲೋಕ ಏನು ನಮಗೆ ಅಷ್ಟು ವಿಶೇಷ ಅನಿಸೋದಿಲ್ಲ, ಯಮ ದೇವರನ್ನು ಹಾಕೊಂಡಾಡುವುದು ಸರಿ ಅಂತ. ಆದರೆ ಇದಕ್ಕೆ ಆಚಾರ್ಯರಿಗಿಂತ ಹಿಂದೆ ಬಂದ ವ್ಯಾಖ್ಯಾನಗಳನ್ನೆಲ್ಲ ನೋಡಿದರೆ ಸಮಸ್ಯೆ ಆಗ್ತದೆ. ಏನಂದ್ರೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ದೇವರು ನನಗಿಂತ ಶ್ರೇಷ್ಠನಾದ ಸರ್ವೋತ್ಕೃಷ್ಟನಾದ ಭಗವಂತ ಇದ್ದಾನೆ,
ಅವನಲ್ಲಿ ನೂಲಿನಲ್ಲಿ ಬಟ್ಟೆ ಹೇಗೋ ಹಾಗೆ ಪ್ರಪಂಚವು ಓತಪ್ರೋತವಾಗಿದೆ. ಇದಕ್ಕೇನರ್ಥ? ಸ್ವಲ್ಪ ವಿಚಾರ ಮಾಡಿದರೆ, ನೂಲಿನಲ್ಲಿ ಬಟ್ಟೆಯು ಹೇಗೋ ಹಾಗೆ ಪ್ರಪಂಚ ಭಗವಂತನಲ್ಲಿ ಓತಪ್ರೋತ ಅಂದ್ರೆ ಅರ್ಥ ಏನು? ಈಗ ನೂಲಿನಲ್ಲಿ ಬಟ್ಟೆ ಅಂದ್ರೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಇದೆ. ನೂಲಿನಲ್ಲಿ ಬಟ್ಟೆ ಇರುವುದೋ ಬಟ್ಟೆಯೇ ನೂಲು? ಈ ತರ್ಕಶಾಸ್ತ್ರ ಓದಿದ್ರೆ ಬರುವ ಸ್ವಲ್ಪ ಸಮಸ್ಯೆ ಇದು. ಕೆಲವು ಸಲ ತರ್ಕಶಾಸ್ತ್ರ ಓದಿ ವೇದಾಂತ ಓದಿದ್ರೆ ತುಂಬಾ ಗಲಿಬಿಲಿ ಆಗೋಗುತ್ತೆ. ತರ್ಕಶಾಸ್ತ್ರದ ಪ್ರಕಾರ ಏನಂದ್ರೆ ಬಟ್ಟೆ ಇರುವುದು ನೂಲಿನಲ್ಲಿ, ತಂತವು ಪಟಹ ಅಂತ ಅವರ ಕ್ರಮ. ಹಾಗಾದ್ರೆ ಮಡಿಕೆ ಎಲ್ಲಿದೆ? ಮಡಿಕೆ ಎಲ್ಲಿದೆ ಅಂತ ಹೇಳಿದ್ರೆ ಮಡಿಕೆ ಕಪಾಲದಲ್ಲಿದೆ ಅಂತಾರೆ. ಅದು ತರ್ಕಶಾಸ್ತ್ರದ ಒಂದು ಕ್ರಮ. ಈಗ ನಾನು ಎಲ್ಲಿದ್ದೇನೆ, ಈ ಶರೀರ ಎಲ್ಲಿದೆ ಅಂದ್ರೆ ಈ ಕೈ ಕಾಲುಗಳಲ್ಲಿದೆ ಅಂತ ಹೇಳ್ತಾರೆ. ಆ ಕಾಲಿನ ಮೇಲೆ ಶರೀರ ಅಂತ ಹೇಳಿದ್ರೆ ಸ್ವಲ್ಪ ಒಪ್ಪುವುದೇನು, ಈ ಕೈ ತಲೆ ಇದರಲ್ಲೆಲ್ಲ ಇದೆ ಅಂತ. ಅವಯವೇ ಅವಯವಿನಃ ವೃತ್ತಿತ್ವಂ ಅಂತ ಅವರ ಸಿದ್ಧಾಂತ. ಅವಯವದಲ್ಲಿ ಅವಯವಿ ಇರ್ತದೆ ಅಂದ್ರೆ ನೂಲಿನಲ್ಲಿ ಬಟ್ಟೆ ಇರ್ತದೆ. ಆದ್ರೆ ನಮಗೆ ಅನುಭವ ಏನಿದೆ? ನೂಲಿನಲ್ಲಿ ಬಟ್ಟೆ ಇದೆಯೋ ಅಥವಾ ನೂಲೇ ಬಟ್ಟೆ ಅಂತಿದೆಯೋ? ಓತಪ್ರೋತವಾದ ನೂಲೇ ಬಟ್ಟೆ ಹೊರತು ನೂಲಿನಲ್ಲಿ ಇನ್ನೊಂದು ಯಾವುದೋ ಬಟ್ಟೆ ಬಂದು ಕೂತ್ಕೊಳ್ಳುವುದಿಲ್ಲ. ಓತಪ್ರೋತವಾದ ನೂಲುಗಳನ್ನು ಬಿಡಿಸಿ ಆ ಕಡೆ ಬಿಸಾಡಿ ಬಟ್ಟೆ ಹೋಯಿತು. ಯಾಕಂದ್ರೆ ಬಟ್ಟೆ ಅಂದ್ರೆ ಅದು ಒಂದು ಆಕಾರ ವಿಶೇಷದಲ್ಲಿ ಹೆಣೆಯಲ್ಪಟ್ಟಂತಹ ನೂಲುಗಳೇ ಬಟ್ಟೆ ಅಲ್ವಾ? ಆ ಹೆಣೆದ ನೂಲುಗಳನ್ನು ತೆಗೆದು ಆ ಕಡೆ ಹಾಕಿದ್ರೆ ಅದು ನೂಲಿನ ರಾಶಿ, ಬಟ್ಟೆ ಅಲ್ಲ. ಇಲ್ಲಿ ಏನಿದೆ? ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಅಂತ. ಭಗವಂತ ನೂಲಿನಲ್ಲಿ ಬಟ್ಟೆ ಹೇಗೋ ಹಾಗೆ ತಾನು ಪ್ರಪಂಚದಲ್ಲಿ ಓತಪ್ರೋತವಾಗಿದ್ದಾನೆ. ಇದರ ಅರ್ಥ ಏನು? ಈ ನೂಲನ್ನೆಲ್ಲ ಕಿತ್ತ ಹಾಕಿದ್ರೆ ಆ ಕಡೆ ನೂಲಿನ ರಾಶಿ ಮಾತ್ರ, ಬಟ್ಟೆ ಇಲ್ಲವೇ ಇಲ್ಲ. ಹೇಗೋ ಹಾಗೆ ಈ ಭಗವಂತನನ್ನು ಈ ಪ್ರಪಂಚದಿಂದ ತೆಗೆದು ಆ ಕಡೆ ರಾಶಿ ಹಾಕಿದ್ರೆ ದೇವರು ಮಾತ್ರ, ಪ್ರಪಂಚ ಇಲ್ಲ. ಅಂದ್ರೆ ಭಗವಂತನಲ್ಲಿ ಪ್ರಪಂಚ ಕಲ್ಪಿತ ಅನ್ನೋ ಅರ್ಥದಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಬಟ್ಟೆ ಅಂದ್ರೆ ನೂಲು, ನೂಲು ಇಲ್ಲಿ ಪರಮಾತ್ಮ. ನೂಲಿನಲ್ಲಿ ಬಟ್ಟೆಯು ಹೇಗೆ ಕಲ್ಪಿತವೋ ಹಾಗೆ ಈ ಭಗವಂತನಲ್ಲಿ ಪ್ರಪಂಚವು ಕಲ್ಪಿತ. ವಾಸ್ತವಿಕವಾಗಿ ಪ್ರಪಂಚ ಇಲ್ಲ. ವಿಶ್ವಂ ಮಿಥ್ಯಾ ಬ್ರಹ್ಮ ಸತ್ಯಂ ಅನ್ನುವುದನ್ನು ಈ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಅನ್ನುವುದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಈಗ ನಾವಾದರೆ ಸ್ವಲ್ಪ ಇದನ್ನು ಹೇಗೆ ಕೂಡಿಸುವುದು ಸ್ವಲ್ಪ ಕಷ್ಟವೇ ಇದೆ. ಇದು ಸ್ವಲ್ಪ ಪ್ರಪಂಚ ಮಿಥ್ಯಾತ್ವವಾದಕ್ಕೆ ತುಂಬ ಹತ್ತಿರ ಇದೆ ಅಂತ ಯೋಚನೆ ಮಾಡುವಂತಹ ಪ್ರಸಂಗ. ಆದರೆ ಆಚಾರ್ಯರಿಗೆ ಸಮಗ್ರ ಪುರಾಣಗಳು ಶಿರಸ್ಸಿನಲ್ಲಿ ಧೃತವಾಗಿರುವ ಕಾರಣದಿಂದ ಅವರು ಸ್ಕಾಂದ ಪುರಾಣವನ್ನು ಕೋಟ್ ಮಾಡಿ ಹೇಳ್ತಾರೆ. ಈ ವಿಷಯವನ್ನು ಓತಂ ಪ್ರೋತಂ ಪಟವತ್ ಅಂತ ಉಲ್ಲೇಖ ಮಾಡಿ ವ್ಯಾಖ್ಯಾನ ಮಾಡ್ತಾರೆ. ಯಥಾ ಕಂಥಾಪಟ ಸೂತ್ರೇ ಓತಾ ಪ್ರೋತಾಶ್ಚ ಸಂಸ್ಥಿತಾ ಏವಂ ವಿಷ್ಣುವಿದಂ ವಿಶ್ವಂ ವಿಷ್ಣುವು ಇದಂ ವಿಶ್ವಂ ಓತಂ ಪ್ರೋತಂಚ ಸಂಸ್ಥಿತಂ. ನೂಲಿನಲ್ಲಿ ಬಟ್ಟೆ ಇದ್ದ ಹಾಗೆ ಅಂದ್ರೆ ಅರ್ಥ ಏನು ಗೊತ್ತೋ? ಈ ಬಟ್ಟೆ ಪೂರ್ತಿ ಹರಿದು ತುಂಡು ಚೂರು ಚೂರಾಗಿದೆ ಬಟ್ಟೆ ಅಂತ ಅನ್ಕೊಳ್ಳಿ. ಆವಾಗ ಏನ್ ಮಾಡ್ತೇವೆ? ಅಷ್ಟೂ ಬಟ್ಟೆಗಳನ್ನು ಕೂಡ ಒಂದು ನೂಲಿನಲ್ಲಿ ಹೆಣೆದು ಕಟ್ತೇವೆ. ಕಟ್ಟಿ ಒಂದು ದೊಡ್ಡ ಬಟ್ಟೆ ಆಗ್ತದೆ. ನಮ್ಮ ರಾಷ್ಟ್ರಧ್ವಜಕ್ಕೆ 3 ಬಣ್ಣದ 3 ಬಟ್ಟೆಗಳನ್ನು ಹೆಣೆದು ಕಟ್ಟಿದಾಗಲ್ವ ರಾಷ್ಟ್ರಧ್ವಜ ಆಗುವುದು. ಹಾಗೆ ಬಟ್ಟೆಗಳನ್ನು ಹೆಣೆದು ಕಟ್ಟು. ಈ ಕಟ್ಟಿದ ಬಟ್ಟೆ ಅದು ಯಾವುದರಿಂದ ಓತಪ್ರೋತವಾಗಿದೆ ಅಂತ ಕೇಳಿದ್ರೆ ಅದನ್ನು ಯಾವ ನೂಲಿನಿಂದ ನಾವು ತುಂಡು ಬಟ್ಟೆಗಳನ್ನು ಜೋಡಿಸಿದ್ದೇವೋ ಅದರಲ್ಲಿ ಓತಪ್ರೋತವಾಗಿದೆ. ಯಥಾ ಕಂಥಾಪಟ ಸೂತ್ರೇ ಓತಾ ಪ್ರೋತಾಶ್ಚ. ಹೇಗೆ ತುಂಡು ಬಟ್ಟೆಗಳು ನೂಲಿನ ಮೂಲಕ ಪರಸ್ಪರ ಹೆಣೆಯಲ್ಪಟ್ಟು ಗಟ್ಟಿಯಾಗಿ ನಿಂತಿದ್ದಾವು ಹಾಗೆ ವಿಷ್ಣುವಿನಲ್ಲಿ ಇಡೀ ಪ್ರಪಂಚ ನಿಂತಿದೆ. ಈಗ ನಮ್ಮ ಸಮಸ್ಯೆ ಪರಿಹಾರ ಆಯಿತು. ಅಂದ್ರೆ ಈ ಬಟ್ಟೆ ಯಾವ ನೂಲು ಅದೇ ನೂಲಿನಲ್ಲಿ ಬಟ್ಟೆ ಇರುವುದಲ್ಲ. ಈ ಬಟ್ಟೆಗಳು ಒಂದು 20 ಬಟ್ಟೆಗಳನ್ನು ಯಾವ ನೂಲಿನಲ್ಲಿ ನಾವು ಸೇರಿಸಿ ಕಟ್ಟಿದ್ದೇವೋ ಅದರಲ್ಲಿ ಇದು ಆಧರಿಸಲ್ಪಟ್ಟಿದೆ. ಆ ನೂಲು ಬೇರೆ, ಬಟ್ಟೆ ಬೇರೆ. ಹಾಗೆ ಇಡೀ ಪ್ರಪಂಚ ಭಗವಂತನಿಗಿದ್ದ ಭಿನ್ನ. ಆದರೆ ಈ ಪ್ರಪಂಚ ಒಂದಕ್ಕೊಂದು ಸಂಬಂಧಿಯಾಗುವ ಹಾಗೆ ಸೇರಿಕೊಂಡಿರುವುದು ಅದು ಭಗವಂತನಿಂದ. ಈ ವಿಷಯ ಇನ್ನೂ ಸ್ಪಷ್ಟವಾಗುವುದು ನಮಗೆ 3ನೇ ಸ್ಕಂದದಲ್ಲಿ. ಸೃಷ್ಟಿಯ ಬಗ್ಗೆ ಹೇಳಬೇಕಾದ್ರೆ ಎಲ್ಲಾ ದೇವತೆಗಳನ್ನು ಸೃಷ್ಟಿಸಿರ್ತಾರೆ. ಆ ದೇವತೆಗಳು ಈಗ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಿರ್ತದೆ. ಅವುಗಳಿಗೆ ಆಗಲ್ಲ. ಒಂದೊಂದು ಕಡೆ ಇದ್ದಾವೆ. ಒಂದು ಆ ಕಡೆ ಮುಖ, ಒಂದು ಈ ಕಡೆ ಮುಖ. ಅದು ಈ ಭಾರತ ದೇಶದ ಪ್ರಜೆಗಳ ಹಾಗೆ ಒಂದೊಂದು ಕಡೆಗೆ ಮುಖ ಮಾಡಿಕೊಂಡಿದ್ದಾರೆ. ಈ ಸ್ಥಿತಿಯಲ್ಲಿ ಅವರಿಗೆ ಈ ಬ್ರಹ್ಮಾಂಡ ಸೃಷ್ಟಿ ಮಾಡುವುದು ಆಗುವುದಿಲ್ಲ. ಕೊನೆಗೇನು ಮಾಡ್ತಾರೆ? ಒಬ್ಬೊಬ್ಬರು ಕೂಡ ಭಗವಂತನ ಕಡೆಗೆ ಮುಖ ಮಾಡ್ತಾರೆ. ಸ್ವಾಮಿ ನೀನೇ ನಡೆಸಬೇಕು ಅಂತ. ಆವಾಗ ಭಗವಂತ ಇಷ್ಟೂ ಚೇತನಗಳ ಒಳಗೆ ಪ್ರವೇಶ ಮಾಡಿ ಅವರನ್ನು ಜೊತೆ ಸೇರಿಸಿ ಅವರ ಮೂಲಕ ಬ್ರಹ್ಮಾಂಡವನ್ನು ಸೃಷ್ಟಿಸ್ತಾನೆ ಅಂತ ಒಂದು ಬರುತ್ತೆ. ಅಂದ್ರೆ ಓತಪ್ರೋತ ಅಂದ್ರೆ ಹೇಗೆ ಅಂದ್ರೆ ಒಂದೊಂದು ಮುಖವಾಗಿದ್ದಾಗ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡಿರುವುದು ಭಗವಂತ. ಈ ವ್ಯವಸ್ಥೆ ಅದು ಭಗವಂತರಿಂದ ನಿರ್ಮಿಸಲ್ಪಟ್ಟಿದೆ ಅನ್ನುವುದು ಈಗ ನೂಲಿನಲ್ಲಿ ಬಟ್ಟೆಯು ಹೇಗೆ ಓತಪ್ರೋತವೋ ಹಾಗೆ ಭಗವಂತನಲ್ಲಿ ಪ್ರಪಂಚವು ಓತಪ್ರೋತ ಅನ್ನುವ ದೃಷ್ಟಾಂತದ ತಾತ್ಪರ್ಯ ಅನ್ನುವ ಒಂದು ವಿಶಿಷ್ಟ ವಿಷಯವನ್ನು ಆಚಾರ್ಯರು ಇಲ್ಲಿ ನಿರೂಪಿಸ್ತಾರೆ. ಇದರ ನಂತರ ಭಾರೀ ಕಥೆಗಳು ಶುರುವಾಗ್ತವೆ.
ನಂತರ ಬರುವಂತಹ ಕಥೆಗಳು ಅಂದರೆ ಮುಖ್ಯವಾಗಿ ವಿಶ್ವರೂಪಾಚಾರ್ಯರ ಕಥೆ ಬರ್ತದೆ. ಅದಕ್ಕಿಂತ ಪ್ರಾರಂಭದಲ್ಲೇ ದಕ್ಷನ ಕಥೆ ಬರ್ತದೆ. ದಕ್ಷನ ಪ್ರಚೇತಸರ ಕಥೆ ಬರ್ತದೆ. ಪ್ರಚೇತಸರಿಗೆ ಮಗನಾಗಿ ದಕ್ಷ ಆವಿರ್ಭಾವಗೊಳ್ತಾನೆ. ದಕ್ಷನಿಗೆ ಮೊದಲು ಒಂದು 5,000 ಜನ ಮಕ್ಕಳು ಅಸಿಕ್ನಿಯಲ್ಲಿ. 5,000 ಜನರು ಕೂಡ ನಾರದರ ಮಾತು ಕೇಳಿ ಎಲ್ಲ ಸನ್ಯಾಸಿಗಳಾಗಿ ಬಿಡ್ತಾರೆ. ನಾರದರು ಒಂದು ವಿಚಿತ್ರವಾದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಆ ಪ್ರಶ್ನೆಗೆ ಇವರು ಉತ್ತರ ಹೇಳಲಿಕ್ಕಾಗದೆ ಉತ್ತರ ಹುಡುಕಲಿಕ್ಕೆ ಅಂತ ಊರಿಗೆ ಹೋದವರು ವಾಪಸ್ ಬರಲೇ ಇಲ್ಲ. ಆಮೇಲೆ ದಕ್ಷ ಯೋಚನೆ ಮಾಡಿ ಮತ್ತೆ 1,000 ಮಕ್ಕಳನ್ನು ಪಡಿತಾನೆ. ಮತ್ತೆ ಅದೇ ನಾರದರು ಬಂದರು. ದಕ್ಷನ ತಮ್ಮ ಅಲ್ಲ ಎಷ್ಟಾದ್ರು ಚಿಕ್ಕಪ್ಪ, ಈ ಮಕ್ಕಳಿಗೆ ಚಿಕ್ಕಪ್ಪ ಬಂದು ಮತ್ತೆ ಒಂದು ರೀತಿ ಪ್ರಶ್ನೆ, ಅದೇ ರೀತಿಯ ಒಂದು ಒಗಟಿನ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಗಳನ್ನು ಕೇಳಿ ಉತ್ತರ ಹುಡುಕ್ಲಿಕ್ಕೆ ಅಣ್ಣಂದಿರು ಹೋಗಿದ್ದಾರ, ನಾವು ಹೊರಡ್ತೇವೆ ಅಂತ ಇವರು ಹೊರಟರು. ಹೋದವರು ಅವರು ಬರಲಿಲ್ಲ. ದಕ್ಷನಿಗೆ ಸಿಟ್ಟು ಬಂತು. ನನ್ನ ಮಕ್ಕಳನ್ನೆಲ್ಲ ಊರು ಬಿಟ್ಟು ಕಳಿಸುವ ಕೆಲಸ ಈ ನನ್ನ ತಮ್ಮ ಮಾಡ್ತಾನೆ ಅಂತ ತಮ್ಮನನ್ನು ಕರೆದು ಒಂದಷ್ಟು ಬೈದು ನಿಂತಲ್ಲಿ ನಿಲ್ಲದೇ ಇರು ಅಂತ ಒಂದು ಶಾಪ ಕೊಟ್ಬಿಟ್ರು. ಒಂದು ಚಾತುರ್ಮಾಸ್ಯ ಕಾಲದಲ್ಲೂ ಕೂಡ ನಿಂತಲ್ಲಿ ನಿಲ್ಲಬೇಡ, ತಿರುಗಾಡ್ತಾ ಇರುವಂತ, ಲೋಕ ಸಂಚಾರಿ ಆಗುವಂತ ದಕ್ಷ ಒಂದು ಶಾಪ ಕೊಟ್ಟ. ಇಷ್ಟಾದ ಮೇಲೆ ದಕ್ಷ ಯೋಚನೆ ಮಾಡಿದ, ಸುಮ್ಮನೆ ನನ್ನ ತಮ್ಮನಿಗೆ ಒಂದು ಶಾಪ ಕೊಟ್ಟೆ, ನನಗೆ ಸಂತಾನ ವೃದ್ಧಿ ಆಗಬೇಕು ಅನ್ನೋದು ಉದ್ದೇಶ. ಆದ್ರೆ ಗಂಡು ಮಕ್ಕಳನ್ನು ಪಡೆದ್ರೆ ಮತ್ತೆ ಅವರನ್ನು ಕರ್ಕೊಂಡು ಸುತ್ತಾಡ್ಲಿಕ್ಕೆ ಶುರು ಮಾಡ್ತಾನೆ ಅಂತ ಸಮಸ್ಯೆ ಆಯ್ತು. ಅದಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಆಮೇಲೆ ಪಡೆದ. ಬಟ್ 60 ಜನ ಹೆಣ್ಣು ಮಕ್ಕಳು, ಅದರಲ್ಲಿ 13 ಜನರನ್ನು ಕಶ್ಯಪನಿಗೆ, ಹೀಗೆಲ್ಲ ವ್ಯವಸ್ಥೆ, 27 ಜನರನ್ನು ಚಂದ್ರನಿಗೆ, ಇದೆಲ್ಲ ವಿವಾಹ ಮಾಡಿಕೊಡ್ತಾನೆ ಅಂತ. ಆ ಸಂದರ್ಭದಲ್ಲಿ ದಕ್ಷ ಒಂದು ಬಾರಿ ಭಗವಂತನನ್ನು ಸ್ತುತಿಸಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ. ಈ 6ನೇ ಸ್ಕಂದದಲ್ಲಿ ಒಂದು ವಿಶಿಷ್ಟವಾದ ಭಾಗ, ದಕ್ಷ ಭಗವಂತನನ್ನು ಸ್ತುತಿಸಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ಆ ಭಗವಂತನನ್ನು ಸ್ತುತಿ ಮಾಡಿದ ಸ್ತೋತ್ರಕ್ಕೆ ಹಂಸಗುಹ್ಯ ಸ್ತೋತ್ರ ಅಂತ ಹೆಸರು. ಈ ಹಂಸಗುಹ್ಯ ಸ್ತೋತ್ರದಲ್ಲಿ ಬರುವ ಸುಮಾರು 13 ಶ್ಲೋಕಗಳಿಗೆ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಅಂದ್ರೆ ಆಚಾರ್ಯರಿಗೆ ಬಹಳ ಇಷ್ಟವಾದಂತಹ ಒಂದು ಸ್ತೋತ್ರ. ಅದರ ಮೊದಲಿನ ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾವಸನ್ ಸಂವಸತ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಆ ಮಹೇಶನಿಗೆ ನಮ್ಮ ನಮಸ್ಕಾರ. ಯಾವ ಮಹೇಶ? ಮಹಾಈಶ, ಸಮಗ್ರ ಪ್ರಪಂಚದ ಈಶ್ವರ. ಅವನು ಈ ಜೀವನ ಜೊತೆಗೆ ಗೆಳೆಯನ ಜೊತೆಗಿದ್ದಾನೆ. ಆದ್ರೆ ಈ ಕಡೆ ಗೆಳೆಯನಿಗೆ ಆ ಗೆಳೆಯ ನನ್ನ ಗೆಳೆಯ ಅಂತಲೇ ಗೊತ್ತಾಗುವುದಿಲ್ಲ. ಅಂತ ಮಹೇಶನಿಗೆ ನಮಸ್ಕಾರ. ಇದೊಂದು ದೇವರನ್ನು ವರ್ಣನೆ ಮಾಡುವ ಶ್ಲೋಕ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು. ಯಸ್ಯ ಸಖ್ಯಂ, ಯಾವ ಗೆಳೆಯನ ಗೆಳೆತನವನ್ನು ಈ ಪುರುಷ ಅಂದ್ರೆ ಈ ಜೀವ ನವೇತ್ತಿ, ತಿಳಿಯೋಲ್ಲ. ಸಖಾವಸನ್ ಸಂವಸತ ಪುರೇಸ್ಮಿನ್, ಆದ್ರೆ ಇಬ್ಬರು ಒಂದೇ ಪುರದಲ್ಲಿ, ಅಸ್ಮಿನ್ ಪುರೇ, ಈ ಪುರದಲ್ಲಿ ಈ ಶರೀರದಲ್ಲೇ ಇರುವುದು. ಈ ಗೆಳೆಯನು ಇದೇ ಶರೀರದಲ್ಲಿ ಇರುವುದು, ಆ ಗೆಳೆಯನು ಇದೇ ಶರೀರದಲ್ಲಿ ಇರುವುದು. ಆ ಗೆಳೆಯ ಈ ಗೆಳೆಯನಿಗೆ ಬಹಳಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಆ ಗೆಳೆತನದ ಉಪಕಾರವನ್ನು ಮಾತ್ರ ಈ ಗೆಳೆಯ ತಿಳಿಯುವುದೇ ಇಲ್ಲ. ಹೇಗೆ? ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ. ಅದಕ್ಕೊಂದು ದೃಷ್ಟಾಂತ. ಹೇಗೆ ಗುಣವು ಗುಣಿಯ ಬಗ್ಗೆ ತಿಳಿಯುವುದಿಲ್ವೋ ಹಾಗೆ. ಇದು ಸಮಸ್ಯೆ ಇರುವುದು ನಮಗೆ. ಉಳಿದದ್ದೆಲ್ಲ ಅರ್ಥ ಆಯ್ತು ನಮಗೆ. ಯಾರು ಸಖಿ, ಗೆಳೆಯ ಯಾರು? ಪರಮಾತ್ಮ. ಪರಮಾತ್ಮ ನಿರಂತರ ನಮಗೆ ಉಪಕರಿಸ್ತಾ ಇದ್ದಾನೆ. ಇದೇ ಪುರದಲ್ಲಿ ಅಂದ್ರೆ ಶರೀರದಲ್ಲಿ, ಇನ್ನೊಬ್ಬ ಗೆಳೆಯ ಅಂದ್ರೆ ಜೀವ. ಇದೆಲ್ಲ ದ್ವಾಸುಪರ್ಣಾಸು ಸಖಾಯ ಶ್ರುತಿ ಇರ್ಬೋದು. ಅಥವಾ ತಿನ್ನುವ ಹಕ್ಕಿ, ತಿನ್ನದ ಹಕ್ಕಿ. ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಡಬಡ ಐತೆ ಇದೆ ಅಲ್ವಾ, ಅದು ಜಯವದೆ. ಆ ವಿಷಯ ಎಲ್ಲ ನಮಗೆ ಅರ್ಥ ಆಗಿದೆ. ಆದ್ರೆ ವಿಷಯ ಸಂಶಯ ಇರುವುದು ಎಲ್ಲಿ ಅಂದ್ರೆ ಗುಣೋ ಯಥಾ ಗುಣಿನಃ ಅವ್ಯಕ್ತ ದೃಷ್ಟಿ ಅಥವಾ ಗುಣಿನೋ ವ್ಯಕ್ತ ದೃಷ್ಟಿ. ಇದಕ್ಕೆ ಸಾಮಾನ್ಯ ನಮ್ಗೆ ಗೊತ್ತಾಗುವುದು ಮೊದಲನೇ ಅರ್ಥ ಏನಂದ್ರೆ ಗುಣ ಅಂದ್ರೆ ಗುಣವು ಗುಣಿನಃ ಗುಣವುಳ್ಳದ್ದರ ಬಗ್ಗೆ ಹೇಗೆ ತಿಳಿಯುವುದಿಲ್ವೋ ಹಾಗೆ. ಅಂದ್ರೆ ಸಕ್ಕರೆಯಲ್ಲಿ ಸಿಹಿ ಇರ್ತದೆ. ಆ ಸಕ್ಕರೆಯಲ್ಲಿರುವ ಸಿಹಿಗೆ ಸಕ್ಕರೆಯ ಸಿಹಿ ಗೊತ್ತಿಲ್ಲ. ಗುಣ ಅನ್ನೋದು ಸಕ್ಕರೆಯ ಸಿಹಿ, ಸಿಹಿ ಅನ್ನೋದು ಗುಣ, ಗುಣಿ ಅಂದ್ರೆ ಸಕ್ಕರೆ ಅಥವಾ ಬೆಲ್ಲ ಅಥವಾ ಕಬ್ಬು. ಆ ಕಬ್ಬಿನ ಸಿಹಿಯ ಬಗ್ಗೆ ಸಿಹಿಗೆ ಹೇಗೆ ಗೊತ್ತಿಲ್ಲವೋ ಹಾಗೆ ಸಾಮಾನ್ಯ ಎಲ್ಲಾ ವ್ಯಾಖ್ಯಾನಗಳು ಹೀಗೆ ಇದೆ. ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ಅಂತ. ಆದ್ರೆ ಈ ದೃಷ್ಟಾಂತ ಅಷ್ಟು ಇಷ್ಟ ಆಗುವುದಿಲ್ಲ ಆಚಾರ್ಯರಿಗಾಗ್ಲಿ ಆಚಾರ್ಯರ ಶಿಷ್ಯರಿಗಾಗ್ಲಿ ಇಷ್ಟ ಆಗುವುದಿಲ್ಲ. ಯಾಕೆಂದ್ರೆ ಗುಣ ಅಂತ ಹೇಳಿದ್ರೆ ಸಿಹಿ ಅಂದ್ರೆ ಏನದು? ಅದೊಂದು ಜಡವಾದ್ದು ತಿಳಿಯುವುದಕ್ಕೆ ಅಸಮರ್ಥ ಅಂತಲ್ಲಿ ಅದು ಹೇಗೆ ತಿಳಿಯುವುದಿಲ್ಲವೋ ಅನ್ನೋ ದೃಷ್ಟಾಂತ ಹೇಗೆ ಸರಿಯಾಗ್ತದೆ? ಬಟ್ಟೆಯಲ್ಲಿ ಬಿಳಿ ಅನ್ನುವ ಬಣ್ಣ ಇದೆ. ಈ ಬಿಳಿ ಎಂಬ ಬಣ್ಣಕ್ಕೆ ಈ ಬಟ್ಟೆ ಬಿಳಿಯಾಗಿದೆ ಅನ್ನೋದು ಹೇಗೆ ಗೊತ್ತಿಲ್ಲವೋ ಹಾಗೆ ಅಂತ ದೃಷ್ಟಾಂತ ಕೊಟ್ರೆ ಚೆನ್ನಾಗಿರೋದಿಲ್ಲ. ಕೊಡ್ಬೋದು, ಅದೊಂದು ಸ್ವಾರಸ್ಯ ಇದೆ. ಏನಂದ್ರೆ ಪರಸ್ಪರಂ ಬೋಧಯಂತಿ, ಪರಸ್ಪರ ತಿಳ್ಕೊಂಡಿರ್ತಾರೆ. ಆದ್ರೆ ಅದರ ಅಂತರಾರ್ಥವನ್ನು ತಿಳಿಯುವುದಿಲ್ಲ. ಅಂಥವರು
ಅವರು ಪರತತ್ವವನ್ನು ತಿಳಿಯುವುದಿಲ್ಲಪ್ಪ. ಹೇಗೆ ದರ್ವಿ ಪಾಕರಸಂ ಯಥಾ ಅಂತ ಒಂದು ಸುಭಾಷಿತ ಇದೆ. ವೇದ ಎಲ್ಲ ಚೆನ್ನಾಗಿ ಓದಿದ್ದಾರೆ, ಪರಸ್ಪರ ಇನ್ನೊಬ್ಬರಿಗೆ ವೇದವನ್ನು ಪಾಠ ಹೇಳಿಕೊಡ್ತಾರೆ, ಎಲ್ಲ ಸರಿ. ಆದರೆ ನಜಾನಂತಿ ಪರಂ ತತ್ವಂ, ಆದರೆ ಪರತತ್ವವನ್ನು ತಿಳಿಯೋಲ್ಲ. ಹೇಗೆ ದರ್ವಿ ಪಾಕರಸಂ ಯಥಾ. ಒಂದು ಪಾಯಸದ ದೊಡ್ಡ ಪಾತ್ರೆಯಲ್ಲಿ ದೊಡ್ಡ ಸಟ್ಟುಗ ಹಾಕಿರ್ತಾರೆ, ಸೌಟು. ಆ ಸೌಟಿಗೆ ಪಾಯಸದ ರುಚಿ ಹೇಗೆ ಗೊತ್ತಿಲ್ವೋ ಹಾಗೆ ಇವರು ವೇದವನ್ನೇನು ಪಾಠ ಮಾಡ್ತಾರೆ, ಓದ್ತಾರೆ, ಆದರೆ ಆ ವೇದದ ರುಚಿಯೇ ಗೊತ್ತಿಲ್ಲ. ದರ್ವಿ ಪಾಕರಸಂ ಯಥಾ ಅಂತ ಒಂದು ದೃಷ್ಟಾಂತ ಇದೆ. ಈ ದೃಷ್ಟಾಂತ ವಸ್ತುತಃ ಜಡ ದೃಷ್ಟಾಂತವೇ. ಅಂದ್ರೆ ಅಲ್ಲಿ ತಿಳಿಸುವುದು ಈ ವೇದವನ್ನು ಓದಿದ ವ್ಯಕ್ತಿಯು ಕೂಡ ಜಡ ಅಂತ ತಿಳಿಸುವುದಕ್ಕೆ ಆ ದೃಷ್ಟಾಂತವನ್ನು ಕೊಡ್ತಾರೆ. ಅದು ಹೇಗೆ ಜಡವೋ ಹಾಗೆ ಇವನು ಜಡ. ಜಡವಾದ ಮನಸ್ಸಿನಿಂದ ಜಡವಾದ ದ್ರವ್ಯವನ್ನು ಜಡವಾದ ಅಗ್ನಿಯಲ್ಲಿ ಹೋಮಿಸಿದ್ರೆ ಪ್ರಾಪ್ತಿಯಾಗುವುದು ಜಾಡ್ಯ ಅಂತ ಹೇಳ್ತಾರಲ್ಲ. ಅಂದ್ರೆ ಜಡವಾದ ಅಗ್ನಿ ಅಲ್ಲ, ಅಲ್ಲಿ ಚೈತನ್ಯದ ಚಿಂತನೆ ಬೇಕು. ಹವಿರ್ದ್ರವ್ಯದಲ್ಲಿ ಅಲ್ಲೂ ಚೈತನ್ಯದ ಚಿಂತನೆ ಬೇಕು. ಹಾಕುವಂತಹ ಹೋಮ ಸಾಧನ ಸೂಕ್ಷ್ಮಗಳಲ್ಲೂ ಅಲ್ಲೂ ಚೈತನ್ಯದ ಚಿಂತನೆ ಬೇಕು. ಹೀಗೆ ಎಲ್ಲವುಗಳಲ್ಲಿ ಮಂತ್ರ ತಂತ್ರೋಪಕರಣ ಕರ್ತೃವನ್ನಿಷು ಕೇಶವಂ ದೇಶೇ ಕಾಲೇ ಚ ಮನ್ವಾನಾಹ ಕರ್ಮ ಕುರುವಂತಿ ನಿರ್ಮಲಂ ಅಂತ. ಕರ್ಮ ನಿರ್ಮಲವಾಗಬೇಕಾದ್ರೆ ಎಲ್ಲಾ ಕಡೆ ಚೈತನ್ಯದ ಚಿಂತನೆ ಬೇಕು. ಇಲ್ಲದೆ ಹೋದ್ರೆ ಜಾಡ್ಯ ಪ್ರಾಪ್ತಿ. ಜಡ ಯಾವತ್ತೂ ಇನ್ನೊಂದನ್ನು ತಿಳಿಯುವ ಅರ್ಹತೆ ಉಳ್ಳದ್ದೇ ಅಲ್ಲ. ಆದ್ರಿಂದ ಆ ದೃಷ್ಟಾಂತ ಹೇಗೆ ಸರಿ ಅನ್ನುವ ಪ್ರಶ್ನೆ ಉಳ್ಕೊಳ್ತದೆ. ಅದಕ್ಕೆ ಆಚಾರ್ಯರು ಪುರಾಣಾಂತರದ ಕೊಟೇಶನ್ ಕೊಟ್ಟು ಅದನ್ನು ವಿವರಣೆ ಕೊಡ್ತಾರೆ. ಇಲ್ಲಿ ಗುಣೋ ಯಥಾ ಗುಣಿನಂ ವೇತ್ತಿ ಅಂತುಂಟಲ್ವಾ, ಅಲ್ಲಿ ಗುಣ ಅಂದ್ರೆ ಗೌಣವಾದದ್ದು ಅಂತ ಅರ್ಥ. ಗುಣ ಅಂದ್ರೆ ಗುಣಗಳು ಅಂತ ಅರ್ಥ ಅಲ್ಲ. ಗುಣಿ ಅಂತ ಹೇಳಿದ್ರೆ ಒಳ್ಳೆ ಸದ್ಗುಣ ಭರಿತನಾದಂತಹ ವ್ಯಕ್ತಿ ಅಂತ ಅರ್ಥ. ಚೇತನಗಳನ್ನು ಇಟ್ಟುಕೊಳ್ಬೇಕು. ಒಬ್ಬ ರಾಜ ಮತ್ತೊಬ್ಬ ಭಟ, ಅಥವಾ ಒಬ್ಬ ಯಜಮಾನ ಮತ್ತೊಬ್ಬ ಭೃತ್ಯ. ಈ ಯಜಮಾನ ಗುಣಿ, ಈ ಭೃತ್ಯ ಗುಣ. ಈ ಗುಣ ಶಬ್ದಕ್ಕೆ ಗೌಣವಾದದ್ದು ಅನ್ನೋ ಅರ್ಥ ಇದೆ. ಗುಣ ಅಂದ್ರೆ ಉಪಸರ್ಜನ. ಹೌದು, ಶ್ರೇಷ್ಠ ಕನಿಷ್ಠ, ಕನಿಷ್ಠವಾದನ್ನು ಗುಣ ಅಂತ ಕರೆಯುವುದು. ಇದು ಸಂಸ್ಕೃತದಲ್ಲಿ ಬಹಳ ಬಳಕೆಯಲ್ಲಿರತಕ್ಕಂತಹ ಅರ್ಥ ಇದು ಗುಣ ಅನ್ನೋದಕ್ಕೆ. ಗುಣ ಅಂದ್ರೆ ಗೌಣನಾದ ವ್ಯಕ್ತಿ, ಗುಣಿನಃ ತನ್ನ ಒಡೆಯನಾದಂತಹ ವ್ಯಕ್ತಿಯ ವಿಷಯದಲ್ಲಿ ನ ಸಖ್ಯಂ ವೇತ್ತಿ, ಹೇಗೆ ಅವನ ಸಖ್ಯವನ್ನು ತಿಳಿಯುವುದಿಲ್ಲವೋ ಹಾಗೆ ಈ ಶರೀರದಲ್ಲಿರ್ತಕ್ಕಂತಹ ಜೀವ ತನಗೆ ನಿರಂತರ ಉಪಕರಿಸುವ ಭಗವಂತನ ಉಪಕಾರವನ್ನು ತಿಳಿಯುವುದಿಲ್ಲ. ಅದೇನು ದೃಷ್ಟಾಂತದ ಯಥಾ ರಾಜ್ಞ ಪ್ರಿಯತ್ವಂತು ಭೃತ್ಯೋ ವೇದ ನಚಾತ್ಮನಃ ತಥಾ ಜೀವೋನ ಯತ್ ಸಖ್ಯಂ ವೇತ್ತಿ ತಸ್ಮೈ ನಮೋಸ್ತುತೆ ಇತಿ ಸ್ಕಾಂದೆ ಅಂತ ಸ್ಕಾಂದದ ಕೊಟೇಶನ್ ಕೊಟ್ಟು ಆಚಾರ್ಯ ಹೇಳ್ತಾರೆ. ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ, ಅವನಿಗೊಬ್ಬ ಸೇವಕ. ಆ ಸೇವಕನ ಹತ್ರ ಬಹಳಷ್ಟು ಕೆಲಸಗಳನ್ನು ಮಾಡಿಸ್ತಾನೆ, ಅದಕ್ಕೆ ಸರಿಯಾಗಿ ಅವನಿಗೆ ಸಂಬಳ ಕೊಡ್ತಾನೆ. ಆಮೇಲೆ ಒಂದು ಸಲ ದೀಪಾವಳಿ ಎಲ್ಲ ಬಂದಾಗ ಬೋನಸ್ ಬೇರೆ ಕೊಡ್ತಾನೆ, ವಿಶೇಷ ಕೊಡ್ತಾನೆ. ಅಷ್ಟು ಪ್ರೀತಿ ಮಾಡ್ತಾನೆ. ಆದರೆ ಸೇವಕ ಅವನು ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಇವನ ಹತ್ರ ಸೇವೆಗೆ ಬಂದವ. ಅವನಿಗೆ ಏನಿದ್ರು ಕೂಡ ಇವರು ಹೇಳಿದ್ದನ್ನು ಮಾಡಬೇಕು, ಇಲ್ಲದೆ ಹೋದರೆ ಸಂಬಳ ಸರಿಯಾಗಿ ಸಿಗುತ್ತೋ ಇಲ್ಲೋ, ಜಾಸ್ತಿ ಮಾಡಿದರೆ ಜಾಸ್ತಿ ಸಿಗುತ್ತೆ, ಇಷ್ಟೇ ಇರುತ್ತೆ ಹೊರತು ಇವನಿಗೆ ನನ್ನ ಮೇಲೆ ಎಷ್ಟು ಅಭಿಮಾನ ಇದೆ, ಎಷ್ಟು ಪ್ರೀತಿ ಇದೆ ಅನ್ನೋ ಯೋಚನೆಯೇ ಇರುವುದಿಲ್ಲ. ಆದರೆ ಅಜ್ಞನಾದಂತಹ ಒಬ್ಬ ಸೇವಕನಿಗೆ ಅತ್ಯಂತ ಗುಣಶಾಲಿಯಾದಂತಹ ತನ್ನ ಔರಸ ಪುತ್ರನ ಹಾಗೆ ಆ ದಾಸನನ್ನು ನೋಡಿಕೊಳ್ಳತಕ್ಕಂತಹ ಒಬ್ಬ ಗುಣಿಯಾದಂತಹ ವ್ಯಕ್ತಿಯಲ್ಲಿರುವ ಸಖ್ಯದ ಭಾವ ಹೇಗಿರುವುದಿಲ್ಲವೋ ಹಾಗೆ ಈ ಶರೀರದಲ್ಲಿರುವ ಜೀವನಿಗೆ ಈ ಪರಮಾತ್ಮನ ಸಖ್ಯದ ಭಾವ ಇಲ್ಲ. ಈ ದೃಷ್ಟಾಂತ ಅತ್ಯಂತ ಸುಂದರವಾಗಿ ಹೊಂದಿಕೊಳ್ಳುವಂತಹದ್ದು. ಭಗವಂತ ಪರಮಗುಣಿ, ಗುಣಸಂಪನ್ನವಾದ ವ್ಯಕ್ತಿ. ಆತ ಜೀವರನ್ನು ದಾಸರ ಹಾಗೆ